ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು UGC ನೆಟ್ ಮತ್ತು ಕೆಸೆಟ್ ಕಾಮರ್ಸ್ ಸಬ್ಜೆಕ್ಟ್‌ನ ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್‌ನ ಕವರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಪಾರ್ಟ್ 1 ಯೆಲ್ಲೋ ಕಲರ್‌ಲ್ಲಿ ಹೈಲೈಟ್ ಮಾಡಿರುವಂಥ ಅಷ್ಟು ಸಿಲೆಬಸ್‌ನ ನಾನು ಕವರ್ ಮಾಡ್ತೀನಿ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟಿಂದ ಜಾಯಿಂಟ್ ಸ್ಟಾಕ್ ಕಂಪನಿವರೆಗೂ ಕವರ್ ಮಾಡ್ತೀನಿ. ಯಾಕಂದರೆ ಸಿಲೆಬಸ್ ಸ್ವಲ್ಪ ದೊಡ್ಡದಿದೆ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ 2 ಪಾರ್ಟ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಮೊದಲಿಗೆ ಓವರ್ ವ್ಯೂನ ನೋಡೋಣ. ಯಾವ ರೀತಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟು ಫ್ರೇಮ್ ಆಗಿದೆ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟು 1872 ಅಲ್ಲಿ ಫ್ರೇಮ್ ಆಗುತ್ತೆ. ಸೊ ಗೌನ್ಸ್ ಕಾಂಟ್ರಾಕ್ಟ್ ಲಾ ಇನ್ ಇಂಡಿಯಾ ಕಾಂಟ್ರಾಕ್ಟ್ ಲಾ ಫ್ರೇಮ್ ಆಗುತ್ತೆ ಅಂಡ್ ಲೆಡ್ ಡೌನ್ ದ ಪ್ರಿನ್ಸಿಪಲ್ ಫಾರ್ ಫಾರ್ಮಿಂಗ್ ಪರ್ಫಾರ್ಮಿಂಗ್ ಅಂಡ್ ಎನ್ಫೋರ್ಸಿಂಗ್ ದ ಕಾಂಟ್ರಾಕ್ಟ್. ಫಾರ್ಮೇಷನ್ ಆಫ್ ಪ್ರಿನ್ಸಿಪಲ್ ಪರ್ಫಾರ್ಮೆನ್ಸ್ ಆಫ್ ಅಂಡ್ ದ ಕಾಂಟ್ರಾಕ್ಟ್ನ ಎನ್ಫೋರ್ಸ್ ಮಾಡೋಕ್ಕೆ ಲೆಡ್ ಡೌನ್ ಆಗುತ್ತೆ 1870. ಇಟ್ ಅಪ್ಲೈಸ್ ಟು ಹೋಲ್ ಆಫ್ ಇಂಡಿಯಾ ಅಂಡ್ ಕೇಮ್ ಇನ್ ಟು ಎಫೆಕ್ಟ್ ಆನ್ 1st ಸೆಪ್ಟೆಂಬರ್ 1872. ನೋಡಿ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಡೇಟ್ಸ್ಗಳನ್ನ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. 1st ಸೆಪ್ಟೆಂಬರ್ 1872 ಅದು ಅಪ್ಲೈ ಆಗುತ್ತೆ ಹೋಲ್ ಇಂಡಿಯಾಗೆ. ಸೊ ಕೀ ಡೆಫಿನೇಷನ್ಸ್ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ಗೆ ಬಂದಾಗ, ಸೊ ಫಸ್ಟು ಪ್ರಪೋಸಲ್ ಆರ್ ಆಫರ್ ಸೆಕ್ಷನ್ 2 ಸಬ್ಸೆಕ್ಷನ್ ಎ ಅಂದ್ರೆ ಏನು? ಸೊ ವೆನ್ ಒನ್ ಪರ್ಸನ್ ಸಿಗ್ನಿಫೈಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ವಿತ್ಡ್ರಾ ಫ್ರಮ್ ಡೂಯಿಂಗ್ ಸಮಥಿಂಗ್ ಟು ಗೆಟ್ ದ ಅಕ್ಸೆಪ್ಟೆನ್ಸ್ ಆಫ್ ಅನದರ್ ಇಸ್ ಅ ಪ್ರಪೋಸಲ್. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬಂಗೆ ಒಂದು ಪ್ರಪೋಸಲ್ನ ಕೊಡುವಂಥದ್ದು, ಒಂದು ಆಫರ್ನ ಕೊಡುವಂಥದ್ದು ಅಂತ ಹೇಳ್ಬೋದು ನಾವು. ಅಂದ್ರೆ ಎಕ್ಸಾಂಪಲ್, ಎಕ್ಸ್ ಆಫರ್ಸ್ ಟು ಸೆಲ್ ಇಸ್ ಬೈಕ್ ಟು ವೈ ಫಾರ್ 10,000. ದಿಸ್ ಇಸ್ ಎ ಪ್ರಪೋಸಲ್. ನಾನು ಆಫರ್ ಮಾಡ್ತಾನೆ, ಓಕೆ, ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಇನ್ನೊಬ್ಬ ವೈಗೆ ಬಿಟ್ಟಿದ್ದು, ಓಕೆ, ಅದನ್ನ ನಾವು ಸೊ ಪ್ರಪೋಸಲ್ ಅಥವಾ ಆಫರ್ ಅಂತ ಕರಿತೀವಿ. ಅಕ್ಸೆಪ್ಟೆನ್ಸ್ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಬಂದಾಗ, ವೆನ್ ದ ಪರ್ಸನ್ ಟು whom the proposal is made signifies assent, the proposal become acceptance. ಅಂದ್ರೆ ಎಕ್ಸಾಂಪಲ್, ವೈ ಅಗ್ರೀಸ್ ಟು ಬೈ ಎಕ್ಸ್ ಬೈಕ್ ಫಾರ್ 10,000. ದಿಸ್ ಇಸ್ ಅಕ್ಸೆಪ್ಟೆನ್ಸ್. ಅವನು ಅಗ್ರಿ ಮಾಡ್ದ 10,000ಗೆ, ಅದನ್ನ ನಾವು ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಪ್ರಪೋಸಲ್ ಆಯಿತು, ಅಕ್ಸೆಪ್ಟೆನ್ಸ್ ಆಯಿತು, ನೆಕ್ಸ್ಟ್ ಅಗ್ರಿಮೆಂಟ್ ಬರುತ್ತೆ. ಸೊ ಸೆಕ್ಷನ್ 2 ಸಬ್ಸೆಕ್ಷನ್ ಇ ಬಂದರೆ, ಎವ್ರಿ ಪ್ರಾಮಿಸ್ ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಇಸ್ ಅನ್ ಅಗ್ರಿಮೆಂಟ್. ಅಲ್ಲಿ ಕನ್ಸಿಡರೇಷನ್ 10,000 ರುಪೀಸ್ ಅದು ಫ್ರೇಮ್ ಆಗುತ್ತೆ. ಸೊ ಫಾರ್ಮುಲಾ ಅಗ್ರಿಮೆಂಟ್ ಇಸ್ ಈಕ್ವಲ್ ಟು ಆಫರ್ ಪ್ಲಸ್ ಅಕ್ಸೆಪ್ಟೆನ್ಸ್. ಆಫರು ಮತ್ತು ಅಕ್ಸೆಪ್ಟೆನ್ಸ್ ಎರಡು ಸೇರಿಯಲ್ಲಿ ಅಗ್ರಿಮೆಂಟ್ ಆಗುತ್ತೆ. ನೆಕ್ಸ್ಟ್, ಕಾಂಟ್ರಾಕ್ಟ್ ಸೆಕ್ಷನ್ 2 ಸಬ್ಸೆಕ್ಷನ್ ಹೆಚ್ ಬಂದಾಗ, ಅನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಇಸ್ ಎ ಕಾಂಟ್ರಾಕ್ಟ್. ಯಾವಾಗ ಒಂದು ಅಗ್ರಿಮೆಂಟ್ ಲಾನ ಎನ್ಫೋರ್ಸ್ ಆಗುತ್ತೆ, ಲಾ ಇಂದ ಫುಲ್ಫಿಲ್ ಆಗಿರುತ್ತೆ, ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಫಾರ್ಮುಲಾ ಕಾಂಟ್ರಾಕ್ಟ್ ಇಸ್ ಈಕ್ವಲ್ ಟು ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ. ಅಗ್ರಿಮೆಂಟ್ ಪ್ಲಸ್ ಎನ್ಫೋರ್ಸಬಿಲಿಟಿ ಬಂದ್ರೆ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ಗಳಂದ್ರೆ ಏನು? ಸೊ ಫಸ್ಟ್ ಬಂದಾಗ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಫಾರ್ಮೇಷನ್ ಬೇಸ್ಡ್ ಮೇಲೆ ನಾವು ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್. ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್ ಅಂದ್ರೆ ಟರ್ಮ್ಸ್ ಸ್ಟೇಟೆಡ್ ಕ್ಲಿಯರ್ಲಿ ಐದರ್ ಓರಲಿ ಆರ್ ಇನ್ ರೈಟಿಂಗ್. ಸೊ ಕ್ಲಿಯರ್ ಆಗಿ ಸ್ಟೇಟ್ ಮಾಡೋಂಥ ನಾವು ಎಕ್ಸ್ಪ್ರೆಸ್ ಕಾಂಟ್ರಾಕ್ಟ್, ಅದು ಓರಲ್ ಆಗಿರ್ಬೋದು, ರೈಟಿಂಗ್ ಇರ್ಬೋದು. ಎಕ್ಸಾಂಪಲ್, ಎ ರಿಟರ್ನ್ ಲೀಸ್ ಅಗ್ರಿಮೆಂಟ್, ಒಂದು ಲೀಸ್ ಅಗ್ರಿಮೆಂಟ್ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್, ಇಂಪ್ಲೈಡ್ ಕಾಂಟ್ರಾಕ್ಟ್ಸ್, ಟರ್ಮ್ಸ್ ನಾಟ್ ಸ್ಟೇಟೆಡ್ ಬಟ್ ಇನ್ಫರ್ಡ್ ಫ್ರಮ್ ಆಕ್ಷನ್ಸ್ ಆರ್ ಸರ್ಕಮ್ಸ್ಟೆನ್ಸಸ್. ಅದನ್ನ ಸ್ಟೇಟ್ ಆಗಿರಲ್ಲ, ಬಟ್ ಸರ್ಕಮ್ಸ್ಟೆನ್ಸಸ್ ಸಂದರ್ಭದಿಂದ ಮತ್ತೆ ಆಕ್ಷನ್ ನಾವು ಇಂಪ್ಲೈಡ್ ಆಗುತ್ತೆ, ಅದನ್ನ ನಾವು ಫುಲ್ಫಿಲ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಪೇಯಿಂಗ್ ಫಾರ್ ಎ ಮೀಲ್ ಇನ್ ಎ ಹೋಟೆಲ್. ಊಟ ಮಾಡಿದ್ಮೇಲೆ ದುಡ್ಡು ಕೊಡಲೇಬೇಕು. ನೆಕ್ಸ್ಟ್, ಕ್ವಾಸಿ ಕಾಂಟ್ರಾಕ್ಟ್. ಸೊ ಕ್ವಾಸಿ ಕಾಂಟ್ರಾಕ್ಟ್ ಅಂದ್ರೆ ಏನು? ಲೀಗಲ್ ಆಬ್ಲಿಗೇಷನ್ಸ್ ಇಂಪೋಸ್ಡ್ ಬೈ ಲಾ ನಾಟ್ ಬೈ ಅಗ್ರಿಮೆಂಟ್. ಅಗ್ರಿಮೆಂಟ್ ಲಾ ಪ್ರಕಾರ ಲೀಗಲ್ ಆಬ್ಲಿಗೇಷನ್ಸ್. ಎಕ್ಸಾಂಪಲ್, ರೀಇಂಬರ್ಸ್ಮೆಂಟ್ ಫಾರ್ ನೆಸರಿ ಸಪ್ಲೈ ಟು ಎ ಮೈನರ್. ಅಂದ್ರೆ ಮೈನರ್ ಜೊತೆ ಯಾವುದೇ ಕಾಂಟ್ರಾಕ್ಟ್ ನ ಮಾಡಿದ್ರೆ ಅದು ಲೀಗಲ್ ಆಗಿ ಅದು ಅಕ್ಸೆಪ್ಟ್ ಆಗಲ್ಲ. ಅದರಿಂದ ಏನೇ ಆದ್ರೂ ಅದನ್ನ ರೀಇಂಬರ್ಸ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವರು ಎಕ್ಸಾಂಪಲ್ ನಾವಿಲ್ಲಿ ಹೇಳ್ತಾ ಇದೀವಿ. ನೆಕ್ಸ್ಟ್, ಬಿ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಲೀಗಲ್ ಎಫೆಕ್ಟ್. ಲೀಗಲ್ ಎಫೆಕ್ಟ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ವ್ಯಾಲಿಡ್ ಕಾಂಟ್ರಾಕ್ಟ್ ಬರುತ್ತೆ. ಸೊ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಎನ್ಫೋರ್ಸಬಲ್ ಬೈ ಲಾ ಕಂಟೈನ್ ಆಲ್ ಎಸೆನ್ಷಿಯಲ್ ಎಲಿಮೆಂಟ್. ಅದು ಲಾ ಇಂದ ಎನ್ಫೋರ್ಸ್ ಆಗುತ್ತೆ, ಎಲ್ಲ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸಾಂಪಲ್, ಸೇಲ್ ಆಫ್ ಗೂಡ್ಸ್ ಕಾಂಟ್ರಾಕ್ಟ್ ಮೀಟಿಂಗ್ ಆಲ್ ಲೀಗಲ್ ರಿಕ್ವೈರ್ಮೆಂಟ್. ಒಂದು ಗೂಡ್ಸ್ ಕಾಂಟ್ರಾಕ್ಟ್ ಎಲ್ಲ ಲೀಗಲ್ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡುತ್ತೆ. ನೆಕ್ಸ್ಟ್, ವಾಯ್ಡ್ ಕಾಂಟ್ರಾಕ್ಟ್ಸ್ ಅಂದ್ರೆ ನಾಟ್ ಎನ್ಫೋರ್ಸಬಲ್, ಲ್ಯಾಕ್ ಒನ್ ಆರ್ ಮೋರ್ ಎಸೆನ್ಷಿಯಲ್ಸ್. ಅಲ್ಲಿ ಎನ್ಫೋರ್ಸಬಲ್ ಆಗಿರಲ್ಲ ಇಂದ ಒನ್ ಆರ್ ಮೋರ್ ಎಸೆನ್ಷಿಯಲ್ ಲ್ಯಾಕ್ ಆಗಿರುತ್ತೆ. ಎಕ್ಸಾಂಪಲ್, ಅಗ್ರಿಮೆಂಟ್ ವಿತ್ ಎ ಮೈನರ್. ಸೊ ಮೈನರ್ ಜೊತೆ ಅಗ್ರಿಮೆಂಟ್ ಮಾಡಿದ್ರೆ ಮೊದಲು ಹೇಳಿದೆ ಅಲ್ಲಿ, ಆ ರೀತಿ ನಾವಿಲ್ಲಿ ಎಕ್ಸಾಂಪಲ್ ನ ತಗೋಬಹುದು. ನೆಕ್ಸ್ಟ್, ವಾಯ್ಡಬಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು? ಒನ್ ಪಾರ್ಟಿ ಕ್ಯಾನ್ ಎನ್ಫೋರ್ಸ್ ಆರ್ ರಿಜೆಕ್ಟ್ ಡ್ಯೂ ಟು ಲ್ಯಾಕ್ ಆಫ್ ಫ್ರೀ ಕನ್ಸೆಂಟ್. ಅವನಿಗೆ ಫ್ರೀ ಕನ್ಸೆಂಟ್ ಅಲ್ಲ, ಅದನ್ನ ನಾವು ರಿಜೆಕ್ಟ್ ಮಾಡಬಹುದು. ಅದನ್ನ ಎಕ್ಸಾಂಪಲ್, ಕಾಂಟ್ರಾಕ್ಟ್ ಸೈನ್ ಅಂಡರ್ ಪ್ರೆಷರ್ ಅಲ್ಲಿ ಸೈನ್ ಮಾಡಿರ್ತಾನೆ, ಫೋರ್ಸ್ಫುಲಿ ಸೈನ್ ಮಾಡಿಸಿರೋದು, ಅದನ್ನ ನಾವು ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಇಲ್ಲೀಗಲ್ ಕಾಂಟ್ರಾಕ್ಟ್ಸ್ ಫಾರ್ ಅನ್ಲಾಫುಲ್ ಆಬ್ಜೆಕ್ಟಿವ್ಸ್, ವಾಯ್ಡ್ ಅಂಡ್ ಆಲ್ಸೋ ಪನಿಷಬಲ್. ಅದು ಅನ್ಲಾಫುಲ್ ಆಬ್ಜೆಕ್ಟಿವ್ಸ್, ಅದು ಪನಿಷಬಲ್ ಕೂಡ. ಎಕ್ಸಾಂಪಲ್, ಕಾಂಟ್ರಾಕ್ಟ್ ಫಾರ್ ಸ್ಮಗ್ಲಿಂಗ್ ಎಕ್ಸಾಂಪಲ್ ನ ತಗೋಬಹುದು. ಅದು ದೀಸ್ ಆರ್ ಆಲ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಲೀಗಲ್ ಎಫೆಕ್ಟ್. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಸ್ಟೇಟಸ್ ಮೇಲೆ ಕ್ಲಾಸಿಫೈ ಮಾಡಿದ್ರೆ ಏನ್ ಬರುತ್ತೆ?
ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸ್. ಸೊ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು? ಆಲ್ ಪಾರ್ಟೀಸ್ ಹಾವ್ ಫುಲ್ಫಿಲ್ಡ್ ದೇರ್ ಆಬ್ಲಿಗೇಷನ್ಸ್. ಅವ್ರ ಆಬ್ಲಿಗೇಷನ್ಸ್ ಅವರು ಫುಲ್ಫಿಲ್ ಮಾಡ್ತಾರೆ. ಎಕ್ಸಾಂಪಲ್, ಕಂಪ್ಲೀಟೆಡ್ ಸೇಲ್ಸ್ ಅಂಡ್ ಟ್ರಾನ್ಸ್ಫರ್ ಆಫ್ ಎ ಕಾರ್. ಸೇಲ್ ನ ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಕಾರ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್, executory contracts. So executory contracts ಅಂದ್ರೆ at least one party has an obligation yet to fulfill. ಒಬ್ಬ ವ್ಯಕ್ತಿಯ ಇನ್ನು ಅವ್ನ ಜವಾಬ್ದಾರಿ ಫುಲ್ಫಿಲ್ ಮಾಡಕ್ಕೆ ಇನ್ನು ಪೆಂಡಿಂಗ್ ಇದೆ. ಎಕ್ಸಾಂಪಲ್, ಕಾಂಟ್ರಾಕ್ಟ್ ಫಾರ್ ಡೆಲಿವರಿ ಆಫ್ ಗೂಡ್ಸ್ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ಗೆ ಗೂಡ್ಸ್ ಡೆಲಿವರಿ ಆಗಬೇಕು. ನೆಕ್ಸ್ಟ್, ಲಿಟರಲ್ ಕಾಂಟ್ರಾಕ್ಟ್ಸ್, ಯುನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್. ಯುನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್ ಬಂದಾಗ, ಸೊ ಓನ್ಲಿ ಒನ್ ಪಾರ್ಟಿ ಪ್ರಾಮಿಸಸ್ ಅದರ್ ಅಕ್ಸೆಪ್ಟ್ಸ್ ಬೈ ಪರ್ಫಾರ್ಮೆನ್ಸ್. ಸೊ ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಒನ್ ಪಾರ್ಟಿ ಪ್ರಾಮಿಸ್ ಮಾಡ್ತಾನೆ, ಅದರ್ ಅಕ್ಸೆಪ್ಟ್ ಬೈ ಪರ್ಫಾರ್ಮೆನ್ಸ್ ಅಕ್ಸೆಪ್ಟ್ ಮಾಡ್ತಾನೆ. ಎಕ್ಸಾಂಪಲ್, ರಿವಾರ್ಡ್ ಫಾರ್ ರಿಟರ್ನಿಂಗ್ ಲಾಸ್ಟ್ ಪ್ರಾಪರ್ಟಿ. ಲಾಸ್ಟ್ ಪ್ರಾಪರ್ಟಿನ ರಿಟರ್ನ್ ಕೊಟ್ಟಿದ್ದಕ್ಕೆ ರಿವಾರ್ಡ್ ಕೊಡ್ತೀನಿ ಅಂತ ಹೇಳೋದು. ಓಕೆ. ನೆಕ್ಸ್ಟ್, ಬೈಲಾಟ್ರಲ್ ಕಾಂಟ್ರಾಕ್ಟ್ಸ್. ಸೊ ಬೈಲಾಟ್ರಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು? ಬೋತ್ ಪಾರ್ಟೀಸ್ ಎಕ್ಸ್ಚೇಂಜಸ್ ಪ್ರಾಮಿಸ್ನ ಎಕ್ಸ್ಚೇಂಜ್ ಮಾಡುವಂಥದ್ದು. ಎಕ್ಸಾಂಪಲ್, ಸೇಲ್ ಅಗ್ರಿಮೆಂಟ್, ಸೆಲ್ಲರ್ ಡೆಲಿವರ್ಸ್, ಬೈಯರ್ ಪೇಸ್. ಸೊ ಆ ಥರ ಎಕ್ಸಾಂಪಲ್ ತಗೋ. ದಿಸ್ ಆರ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಸ್ಟೇಟಸ್ ಅಲ್ಲಿ ನಾವು ಡಿವೈಡ್ ಮಾಡ್ಬೋದು. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಮೇಲೆ ಕ್ಲಾಸಿಫೈ ಮಾಡಿದ್ರೆ ಯಾವ ರೀತಿ ಬರುತ್ತೆ ಕಾಂಟ್ರಾಕ್ಟ್? ಕಾಂಟ್ರಾಕ್ಟ್ಸ್ ಆಫ್ ಇಂಡೆಮ್ನಿಟಿ. ಸೊ ಇಂಡೆಮ್ನಿಟಿ ಮೇಲೆ ಕಾಂಟ್ರಾಕ್ಟ್ಸ್ ನಾವು ಕನ್ಸಿಡರೇಷನ್ ಮಾಡೋದು. ದಟ್ ಈಸ್ ಅ ಕಾಂಪನ್ಸೇಷನ್ ಫಾರ್ ಲಾಸಸ್. ಸೊ ಲಾಸಸ್ಗೆ ಕಾಂಪನ್ಸೇಷನ್ ಕೊಡುವಂಥದ್ದು. ಎಕ್ಸಾಂಪಲ್, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ನಾವು ತಗೋಬಹುದು ಇಲ್ಲಿ. ಅದನ್ನ ಇಂಡೆಮ್ನಿಟಿ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇನ್ಸೂರರ್ ಮತ್ತೆ ಇನ್ಸೂರಿ ಕಾಂಟ್ರಾಕ್ಟ್ಸ್. ಕಾಂಟ್ರಾಕ್ಟ್ಸ್ ಆಫ್ ಗ್ಯಾರಂಟಿ ಕಾಂಟ್ರಾಕ್ಟ್ಸ್. ಥರ್ಡ್ ಪಾರ್ಟಿ ಎನ್ಶೂರ್ಸ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ. ಓಕೆ, ಥರ್ಡ್ ಪಾರ್ಟಿ ಎನ್ಶೂರ್ ಮಾಡ್ತಾನೆ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿನ. ಎಕ್ಸಾಂಪಲ್, ಬ್ಯಾಂಕ್ ಗ್ಯಾರಂಟಿ ಕೊಡುವಂಥದ್ದು ಒಬ್ಬ ಇನ್ನೊಬ್ಬಂಗೆ. ನೆಕ್ಸ್ಟ್, ಸೊ ಕಾಂಟ್ರಾಕ್ಟ್ಸ್ ಆಫ್ ಬೇಲ್ಮೆಂಟ್ ಕಾಂಟ್ರಾಕ್ಟ್ಸ್ ಅಂತ ಕರಿತೀವಿ. ಕಾಂಟ್ರಾಕ್ಟ್ಸ್ ಆಫ್ ಬೇಲ್ಮೆಂಟ್, ಗೂಡ್ಸ್ ಡಿಲಿವರ್ಡ್ ಫಾರ್ ಎ ಪರ್ಪಸ್ ಅಂಡ್ ರಿಟರ್ನ್. ಒಂದು ಪರ್ಪಸ್ಗೆ ಗೂಡ್ಸ್ ಡಿಲಿವರ್ ಆಗುತ್ತೆ ಮತ್ತೆ ರಿಟರ್ನ್ ಆಗುತ್ತೆ. ಎಕ್ಸಾಂಪಲ್, ರಿಪೇರ್ ಬೈ ಮೆಕ್ಯಾನಿಕ್ ರಿಪೇರ್ ಮಾಡುವಂತ ಕೆಲಸನ ಮಾಡ್ತಾನೆ. ನೆಕ್ಸ್ಟ್, ಕಾಂಟ್ರಾಕ್ಟ್ಸ್ ಆಫ್ ಪ್ಲೆಡ್ಜ್. ಸೊ ಪ್ಲೆಡ್ಜ್ ಕಾಂಟ್ರಾಕ್ಟ್ಸ್, ಗೂಡ್ಸ್ ಗಿವನ್ ಆಸ್ ಸೆಕ್ಯೂರಿಟಿ ಫಾರ್ ಆಬ್ಲಿಗೇಷನ್ಸ್ಗೆ ಗೂಡ್ಸ್ನ ಸೆಕ್ಯೂರಿಟಿ ಆಗಿ ಕೊಡುವಂಥದ್ದು. ಓಕೆ, ಫಾರ್ ಎಕ್ಸಾಂಪಲ್, ಜ್ಯುವೆಲರಿನ ಪ್ಲೆಡ್ಜ್ ಮಾಡುವಂಥದ್ದು. ಎಕ್ಸಾಂಪಲ್, ಬ್ಯಾಂಕಿಗೆ ನಾವು ತಗೋಬಹುದು. ನೆಕ್ಸ್ಟ್, ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ಕಾಂಟ್ರಾಕ್ಟ್. ಏಜೆಂಟ್ ಆಕ್ಟ್ ಆನ್ ಪ್ರಿನ್ಸಿಪಲ್ಸ್ ಬಿಹಾಫ್. ಸೊ ಒಬ್ಬ ಏಜೆಂಟು ಅವನ ಓನರ್ ಪ್ರಿನ್ಸಿಪಲ್ ಪರವಾಗಿ ಅವನು ಆಕ್ಟ್ ಮಾಡ್ತಾನೆ. ಎಕ್ಸಾಂಪಲ್, ಹೈರಿಂಗ್ ಎ ಲಾಯರ್ನ ಹೈರ್ ಮಾಡೋದು. ಲಾಯರು ಕೋರ್ಟ್ ಕೇಸಸ್ಗಳನ್ನ ನೋಡ್ಕೋತಾನೆ ಆನ್ ಬಿಹಾಫ್ ಆಫ್ ಹಿಸ್ ಕ್ಲೈಂಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಬೇಸ್ಡ್ ಆನ್ ದ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ ಮೇಲೆ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಸೊ ದಿಸ್ 4 ಕ್ಯಾಟಗರೀಸ್ ಅಲ್ಲಿ ಸಬ್ ಕ್ಯಾಟಗರೀಸ್ಗಳನ್ನ ನಾನು ಹೇಳಿದ್ದೀನಿ. ನೆಕ್ಸ್ಟ್, ಪರ್ಫಾರ್ಮೆನ್ಸ್ ಅಂಡ್ ಡಿಸ್ಚಾರ್ಜ್ ಅಂದ್ರೆ ಏನು? ಸೊ ಪರ್ಫಾರ್ಮೆನ್ಸ್ ಅಂದ್ರೆ ಏನು, ಡಿಸ್ಚಾರ್ಜ್ ಅಂದ್ರೆ ಏನು ಅಂತ ನೋಡೋಣ. ಪರ್ಫಾರ್ಮೆನ್ಸ್ ಅಂದ್ರೆ ವೆನ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ಸ್ ಫುಲ್ಫಿಲ್ ಐದರ್ ಆಬ್ಲಿಗೇಷನ್ಸ್. ಅವರ ಆಬ್ಲಿಗೇಷನ್ಸ್ಗಳನ್ನ, ಜವಾಬ್ದಾರಿಗಳನ್ನ ಫುಲ್ಫಿಲ್ ಮಾಡೋದು, ಅದನ್ನ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಎ ಅಗ್ರೀಸ್ ಟು ಬಿಲ್ಡ್ ಎ ಹೌಸ್ ಫಾರ್ ಬಿ. ಆಫ್ಟರ್ ಎ ಕಂಪ್ಲೀಟ್ಸ್ ದ ಕನ್ಸ್ಟ್ರಕ್ಷನ್ ಅಂಡ್ ಬಿ ಪೇಸ್, ದ ಕಾಂಟ್ರಾಕ್ಟ್ ಇಸ್ ಪರ್ಫಾರ್ಮ್ಡ್. ಎ ಮನೆ ಕಟ್ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾನೆ, ಅವನು ಕಟ್ಕೊಟ್ಟ ತಕ್ಷಣ ಓಕೆ ಬಿ ಅವನಿಗೆ ಪೇಮೆಂಟ್ ಕೊಡ್ತಾನೆ. ನೆಕ್ಸ್ಟ್, ಡಿಸ್ಚಾರ್ಜ್ ಅಂದ್ರೆ ಏನು? ಎ ಕಾಂಟ್ರಾಕ್ಟ್ ಎಂಡ್ಸ್ ವೆನ್ ಪರ್ಫಾರ್ಮೆನ್ಸ್ ಇಸ್ ಡನ್. ಒಂದು ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ ಯಾವಾಗ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆದಾಗ. ರಿಲೀಸ್ಡ್ ಬೈ ಅಗ್ರಿಮೆಂಟ್ ರಿಲೀಸ್ ಆಗುತ್ತೆ. ಬೈ ಲ್ಯಾಪ್ಸ್ ಆಫ್ ಟೈಮ್, ಬೈ ಆಪರೇಷನ್ ಆಫ್ ಲಾ ಆರ್ ಆನ್ ಬ್ರೆಚ್. ಯಾವ್ದ್ರಿಂದ ಬೇಕಾದ್ರೆ ಅದು ಎಂಡ್ ಆಗ್ಬೋದು. ಎಕ್ಸಾಂಪಲ್, ಇಫ್ ಎ ಫೇಲ್ಸ್ ಟು ಡೆಲಿವರ್ ದ ಗೂಡ್ಸ್ ಆನ್ ದ ಅಗ್ರೀಡ್ ಡೇಟ್. ಓಕೆ, ಅಗ್ರೀಡ್ ಡೇಟ್ ಅವ್ನು ಗೂಡ್ಸ್ ನ ಡೆಲಿವರಿ ಮಾಡಲಿಲ್ಲ ಅಂದ್ರೆ ಬಿ ಕ್ಯಾನ್ ಟ್ರೀಟ್ ದ ಕಾಂಟ್ರಾಕ್ಟ್ ಆಸ್ ಡಿಸ್ಚಾರ್ಜ್ಡ್ ಡ್ಯೂ ಟು ಬ್ರೆಚ್ ಆಫ್ ಕಾಂಟ್ರಾಕ್ಟ್ ಫುಲ್ಫಿಲ್ ಆಗಿಲ್ಲ ಅಂತ ಹೇಳ್ಬೋದು. ಅದು ನಾವು ಡಿಸ್ಚಾರ್ಜ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ರೆಮಿಡೀಸ್ ಫಾರ್ ಬ್ರೆಚ್ ಆಫ್ ಕಾಂಟ್ರಾಕ್ಟ್. ಒಂದು ಕಾಂಟ್ರಾಕ್ಟ್ ಫುಲ್ಫಿಲ್ ಆಗಲಿಲ್ಲ ಅಂದ್ರೆ, ಅಲ್ಲಿ ಏನಾದರೂ ತೊಂದರೆ ಆಯಿತು ಅಂದ್ರೆ ಅದಕ್ಕೆ ರೆಮಿಡೀಸ್ಗಳೇನು ಅಂತ ನಾವು ನೋಡೋಣ. ರೆಮಿಡೀಸ್ ಫಾರ್ ದ ಬ್ರೆಚ್ ಆಫ್ ಕಾಂಟ್ರಾಕ್ಟ್. ಕಾಂಪನ್ಸೇಷನ್, ಮೊದಲನೇ ರೆಮಿಡಿ ಕಾಂಪನ್ಸೇಷನ್. ಸೆಕ್ಷನ್ 73 ಕಾಂಪನ್ಸೇಷನ್ ಹೇಳ್ತಾರೆ. ದ ಅಗ್ರೀವ್ಡ್ ಪಾರ್ಟೀಸ್ is essential to compensation for loss or damage caused by the breach if the forcible at the time of contract. ಸೊ ಕಾಂಟ್ರಾಕ್ಟ್ ಟೈಮಲ್ಲಿ ಅದಿದ್ರೆ ಅದನ್ನ ಅವರು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಅಲ್ಲೇನಾಗುತ್ತೆ, ರಿಕೇಶನ್, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಕ್ವಾಂಟಮ್ ಮೆರ್ಯೂಟ್ ಅಂಡ್ ಇಂಜೆಕ್ಷನ್ ಆರ್ ಅದರ್ ರೆಮಿಡೀಸ್ಗಳನ್ನ ಅವರು ಪಾಸ್ ಮಾಡಿ ಆಸ್ ಪರ್ ಲಾಲಿ ಡಿಫ್ರೆಂಟ್ ಮೆಷರ್ಸ್ಗಳನ್ನ ಪಾಸ್ ಮಾಡಿ ಅವರ ಕಾಂಪನ್ಸೇಷನ್ ಕಲೆಕ್ಟ್ ಮಾಡುವಂತ ಕೆಲಸನ ಮಾಡ್ತಾರೆ. ನೆಕ್ಸ್ಟ್, ಇಂಪಾರ್ಟೆಂಟ್ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ ದ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಎ ಅಗ್ರೀಸ್ ಟು ಪೇ ಬಿ 1 lakh ಇಫ್ ಬಿ ಶಿಪ್ಮೆಂಟ್ ರೀಚಸ್ ಮುಂಬೈ ಪೋರ್ಟ್. ಅಂದ್ರೆ ಎ ಹೇಳಿರ್ತಾನೆ ಬಿಗೆ 1 lakh ಕೊಡ್ತೀನಿ, ಶಿಪ್ಮೆಂಟ್ ಮುಂಬೈ ಪೋರ್ಟಿಗೆ ಬಂದ್ರೆ ಅಂತ. ಇಫ್ ದ ಶಿಪ್ಮೆಂಟ್ ಡಸಂಟ್ ರೀಚ್, ಎ ಈಸ್ ನಾಟ್ ಲಯಬಲ್ ಟು ಪೇ. ಶಿಪ್ಮೆಂಟ್ ಬರಲಿಲ್ಲ ಅಂದ್ರೆ 1 ಲಕ್ಷ ಕೊಡೋ ಅವಶ್ಯಕತೆ ಇಲ್ಲ. ಓಕೆ, ಅದು ಒಂದು ದ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಾವು ತಗೋಬಹುದು ಕಂಟಿಂಜೆಂಟ್ ಕಾಂಟ್ರಾಕ್ಟ್ಗೆ. ನೆಕ್ಸ್ಟ್, ಕ್ವಾಸಿ ಕಾಂಟ್ರಾಕ್ಟಿಗೆ ಬಂದಾಗ ಆಬ್ಲಿಗೇಷನ್ ಕ್ರಿಯೇಟೆಡ್ ಬೈ ಲಾ. ಮೇಲೂ ಕೂಡ ಡಿಸ್ಕಸ್ ಮಾಡಿದ್ವಿ ಕ್ವಾಸಿ ಕಾಂಟ್ರಾಕ್ಟ್. ಆಬ್ಲಿಗೇಷನ್ ಕ್ರಿಯೇಟೆಡ್ ಬೈ ಲಾ
ನಾಟ್ ಬೈ ಅಗ್ರಿಮೆಂಟ್, ಅಗ್ರಿಮೆಂಟ್ ಇಂದ ಅಲ್ಲ, ಅದು ಲಾ ಪ್ರಕಾರ ಮಾಡಲೇಬೇಕಾಗುತ್ತೆ. ಓಕೆ, ಎಕ್ಸಾಂಪಲ್ ಪೇಯಿಂಗ್ ಫಾರ್ ಎ ಮೀಲ್ ಇನ್ ಎ ರೆಸ್ಟೋರೆಂಟ್, ನಾವು ಊಟ ಮಾಡಿದ್ಮೇಲೆ ರೆಸ್ಟೋರೆಂಟ್ ಅಲ್ಲಿ ದುಡ್ಡು ಕೊಡಲೇಬೇಕು, ಅದು ನಾವು ಎಕ್ಸಾಂಪಲ್ ತಗೋಬಹುದು. ಕ್ವಾಸಿ ಕಾಂಟ್ರಾಕ್ಟ್, ಅದು ಆಸ್ ಪರ್ ಲಾ ಪ್ರಕಾರನೇ ಅದು ಕನ್ಸಿಡರೇಷನ್ ಆಗುತ್ತೆ. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಸೆಕ್ಷನ್ 10 ಗೆ ಬಂದಾಗ ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ಗೆ ಏನೇನು ಎಲಿಮೆಂಟ್ಸ್ ಬರುತ್ತೆ ಅಂತ ಬಿಟ್ಟು, ದ ಮೈನ್ ಎಲಿಮೆಂಟ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ಆರ್ ಆಸ್ ಫಾಲೋಸ್. ಸೊ ಅದ್ರ ಕೆಳಕಂಡಂತಿದೆ. ಅದರಲ್ಲಿ ಫಸ್ಟ್ ಒನ್, ಆಫರ್ ಅಂಡ್ ಅಕ್ಸೆಪ್ಟೆನ್ಸ್. ಆಫರ್ ಅಕ್ಸೆಪ್ಟೆನ್ಸ್ ಇರಲೇಬೇಕಲ್ಲಿ, ಒಬ್ಬ ಆಫರ್ ಮಾಡಬೇಕು, ಒಬ್ಬ ಅಕ್ಸೆಪ್ಟೆನ್ಸ್ ಮಾಡಬೇಕು, ನಮ್ಮ ಮೇಲೂ ಡಿಸ್ಕಸ್ ಮಾಡಿದ್ವಿ. ದೇರ್ ಮಸ್ಟ್ ಬಿ ಎ ಲಾಫುಲ್ ಆಫರ್ ಬೈ ಒನ್ ಪಾರ್ಟಿ ಅಂಡ್ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಬೈ ದ ಅದರ್, ಬೋತ್ ಕ್ಲಿಯರ್ಲಿ ಕಮ್ಯುನಿಕೇಟೆಡ್, ಇಬ್ಬರಿಗೂ ಕ್ಲಿಯರ್ ಆಗೋದು ಅರ್ಥ ಆಗಿರ್ಬೇಕು. ಎಕ್ಸಾಂಪಲ್, ಎ ಆಫರ್ ಟು ಸೆಲ್ and B agrees to buy a car for 2 lakh rupees. This creates a mutual understanding. Next, intention to create create the legal relations. ಅಲ್ಲಿ legal relation create ಆಗಬೇಕು, ಸೊ ಅದು intention ಇರಬೇಕಲ್ಲಿ. So the parties must intend their agreement to have a legal consequences. Social or domestic arrangements are not contracts. ಅಲ್ಲಿ social domestic arrangements ಕಾಂಟ್ರಾಕ್ಟ್ ಆಗಲ್ಲ ಅಲ್ಲಿ, ಸೊ ಲೀಗಲ್ ಕಾನ್ಸಿಕ್ವೆನ್ಸಸ್ ಇರಬೇಕಲ್ಲಿ. ಎಕ್ಸಾಂಪಲ್, ಎ ಕಾಂಟ್ರಾಕ್ಟ್ ಟು ರೆಂಟ್ ಎ ಹೌಸ್ ಈಸ್ ಲೀಗಲಿ ಬೈಂಡಿಂಗ್ ಬಟ್ ಎ ಡಿನ್ನರ್ ಇನ್ವಿಟೇಷನ್ ಈಸ್ ನಾಟ್. ಅಂದ್ರೆ ಸುಮ್ಮನೆ ಡಿನ್ನರ್ಗೆ ಇನ್ವೈಟ್ ಮಾಡೋದು ಲೀಗಲಿ ಬೈಂಡಿಂಗ್ ಆಗಲ್ಲ, ಜಸ್ಟ್ ಅದು ಏನಾಗುತ್ತೆ, ಸೋಷಿಯಲ್ ಆರ್ ಡೊಮೆಸ್ಟಿಕ್ ಅರೇಂಜ್ಮೆಂಟ್ ಆಗುತ್ತೆ. ಆ ರೀತಿ ಅದು ಲೀಗಲ್ ಆಗಿರ್ಬೇಕು, ಅದನ್ನ ನಾವು ಇಂಟೆನ್ಷನ್ ಆರ್ ದ ಕ್ರಿಯೇಟ್ ದ ಲೀಗಲ್ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಲಾಫುಲ್ ಕನ್ಸಿಡರೇಷನ್ ಇರಬೇಕಲ್ಲಿ. ಎಲಿಮೆಂಟಿಗೆ ಬಂದಾಗ ಲಾಫುಲ್ ಕನ್ಸಿಡರೇಷನ್, ದೇರ್ ಮಸ್ಟ್ ಬಿ ಸಮಥಿಂಗ್ ಆಫ್ ವ್ಯಾಲ್ಯೂ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದ ಪಾರ್ಟೀಸ್. ಅಲ್ಲಿ ವ್ಯಾಲ್ಯೂ ಎಕ್ಸ್ಚೇಂಜ್ ಆಗಬೇಕು. ಓಕೆ, ಏನೋ ಒಂದನ್ನ ಎಕ್ಸ್ಚೇಂಜ್ ಮಾಡ್ಬೇಕಲ್ಲಿ ವ್ಯಾಲ್ಯೂ. ಅಂಡ್ ಇಟ್ ಶುಡ್ ನಾಟ್ ಬಿ ಅನ್ಲಾಫುಲ್ ಆರ್ ಇಮ್ಮಾರಲ್. ಅನ್ಲಾಫುಲ್ ಆಗಿರ್ಬೋದು, ಇಮ್ಮಾರಲ್ ಆಗಿರ್ಬೋದು. ಎಕ್ಸಾಂಪಲ್, ಪೇಮೆಂಟ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ದುಡ್ಡು ಕೊಡೋದು, ಅವ್ನು ಕಟ್ಕೊಡ್ತಾನೆ, ದುಡ್ಡು ಕೊಡ್ತಾನೆ. ಓಕೆ, ನೆಕ್ಸ್ಟ್, ಕೆಪಾಸಿಟಿ ಆಫ್ ಪಾರ್ಟೀಸ್ ಇರಬೇಕಲ್ಲಿ. ಬೋತ್ ಪಾರ್ಟೀಸ್ ಮಸ್ಟ್ ಬಿ ಕಾಂಪಿಟೆಂಟ್, ಇಬ್ರು ಕಾಂಪಿಟೆಂಟ್ ಇರಬೇಕು, ಎಬೋವ್ 18 years ಇರಬೇಕು, ಮೈನರ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆಫ್ ಸೌಂಡ್ ಮೈಂಡ್ ಇರಬೇಕು ಅವರು, ಅಂಡ್ ನಾಟ್ ಡಿಸ್ಕ್ವಾಲಿಫೈಡ್ ಬೈ ಲಾ ಇಂದ ಡಿಸ್ಕ್ವಾಲಿಫೈಡ್ ಆಗಿರಬಾರ್ದು, ಅಂದ್ರೆ ಯಾರೋ ಒಬ್ಬ ಬ್ಯಾಂಕ್ರಪ್ಸಿ ಇರಬಾರ್ದು, ಆ ಥರ ಇರಬಾರ್ದು. ಎಕ್ಸಾಂಪಲ್, ಅ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಇಸ್ ವಾಯ್ಡ್, ಅದು ಫುಲ್ಫಿಲ್ ಆಗಲ್ಲ. ನೆಕ್ಸ್ಟ್, ಫ್ರೀ ಕನ್ಸೆಂಟ್, ಇಬ್ಬರಿಗೂ ಒಪ್ಪಿಗೆ ಇರಬೇಕು. ಕನ್ಸೆಂಟ್ ಆಫ್ ಬೋತ್ ದ ಪಾರ್ಟೀಸ್ ಮಸ್ಟ್ ಬಿ ಜೆನ್ಯೂನ್ ಅಂಡ್ ಫ್ರೀ ಫ್ರಮ್ ದ ಎನಿ ಇಶ್ಯೂಸ್ ಅಂಡರ್ ಇನ್ಫ್ಲೂಯೆನ್ಸ್. ಓಕೆ, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್ ಆರ್ ಮಿಸ್ಟೇಕ್, ಯಾವುದೇ ರೀತಿ ಅಲ್ಲಿ ಇರಬಾರ್ದು, ಅದು ಕೂಡ ಫ್ರೀ ಕನ್ಸೆಂಟ್ ಕನ್ಸಿಡರೇಷನ್ ಆಗುತ್ತೆ. ಎಕ್ಸಾಂಪಲ್, ಇಫ್ ಬಿ ಸೈನ್ ಡ್ಯೂ ಟು ಎ ಥ್ರೆಟ್ ಬೈ ಎ, ದ ಕಾಂಟ್ರಾಕ್ಟ್ ಈಸ್ ನಾಟ್ ವ್ಯಾಲಿಡ್. ಅವನು ಹಿಂಸೆ ಕೊಟ್ಟು ಥ್ರೆಟ್ ಕೊಟ್ಟು ಮಾಡಿಸಿದ್ರೆ ಅದನ್ನ ನಾವು ಫ್ರೀ ಕನ್ಸೆಂಟ್ ಅಂತ ಹೇಳಲ್ಲ. ನೆಕ್ಸ್ಟ್, ಲಾಫುಲ್ ಆಬ್ಜೆಕ್ಟ್ ಇರಬೇಕಲ್ಲಿ. ಸೊ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್, ಲಾಫುಲ್ ಆಬ್ಜೆಕ್ಟಿವ್. ದ ಆಬ್ಜೆಕ್ಟಿವ್ ಆಫ್ ದ ಕಾಂಟ್ರಾಕ್ಟ್ ಮಸ್ಟ್ ಬಿ ಲೀಗಲ್ ಅಂಡ್ ನಾಟ್ ಅಗೇನ್ಸ್ಟ್ ದ ಪಬ್ಲಿಕ್ ಪಾಲಿಸಿ. ಪಬ್ಲಿಕ್ ಪಾಲಿಸಿ ಅಗೇನ್ಸ್ಟ್ ಆಗಿರಬಾರ್ದು. ಎಕ್ಸಾಂಪಲ್, ಎ ಕಾಂಟ್ರಾಕ್ಟ್ ಫಾರ್ ಸ್ಮಗ್ಲಿಂಗ್ ಇಸ್ ವಾಯ್ಡ್. ಸೊ ಸ್ಮಗ್ಲಿಂಗು ವಾಯ್ಡ್ ಕಾಂಟ್ರಾಕ್ಟ್. ನೆಕ್ಸ್ಟ್, ಸರ್ಟನಿಟಿ ಅಂಡ್ ದ ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್. ಅಲ್ಲಿ ಸರ್ಟನಿಟಿ ಇರಬೇಕು, ಮತ್ತೆ ಅದನ್ನ ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲ ಪಾಸಿಬಿಲಿಟೀಸ್ಗಳಿರಬೇಕು. ಅಂದ್ರೆ ದ ಕಾಂಟ್ರಾಕ್ಟ್ ಟರ್ಮ್ಸ್ ಮಸ್ಟ್ ಬಿ ಕ್ಲಿಯರ್ ಅಂಡ್ ಕೇಪಬಲ್ ಆಫ್ ಬೀಯಿಂಗ್ ಪರ್ಫಾರ್ಮ್ಡ್. ಅದಕ್ಕೆ ಇಬ್ರು ಕೇಪಬಲ್ ಆಗಿರ್ಬೇಕು ಅದನ್ನ ಫುಲ್ಫಿಲ್ ಮಾಡೋಕ್ಕೆ. ಎಕ್ಸಾಂಪಲ್, ಸೆಲ್ಲಿಂಗ್ ಸಮ್ ಗೂಡ್ಸ್ ಈಸ್ ವ್ಯಾಗ್ಯೂ ಬಟ್ 100 kg ಆಫ್ ರೈಸ್ ಈಸ್ ದ ಸರ್ಟೈನ್ ವ್ಯಾಲಿಡ್. ಓಕೆ, ಸೊ ಸಮ್ ಗೂಡ್ಸ್ಗಳನ್ನ ಸೆಲ್ ಮಾಡೋದು ಅದು ನಾವು ಕನ್ಸಿಡರೇಷನ್ ಆಗಲ್ಲ, ಅಂದ್ರೆ ಈಗ ರೈಸ್ನ ಸೇಲ್ ಮಾಡೋದು ವ್ಯಾಲಿಡ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ಯಾವುದೋ ಒಂದು ಬೇರೆ ಬೇರೆ ಗೂಡ್ಸ್ ವಿಚ್ ಇಸ್ ಅಂದ್ರೆ ಪಾಸಿಬಿಲಿಟಿ ಇಲ್ಲದೆ ಇರೋದನ್ನ ನಾನು ಏನೋ ಸೇಲ್ ಮಾಡ್ತೀನಿ ಅಂತ ಹೋದ್ರೆ ಅದು ಆಗಲ್ಲ. ಏನು ಅವೈಲಬಲ್ ಇದೆ, ಏನು ಸಾಧ್ಯ ಇದೆ ಅದನ್ನ ಅವರು ಮಾಡಬೇಕಾಗತ್ತೆ. ನೆಕ್ಸ್ಟ್, ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್. ಸೊ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಬಂದಾಗ, ದ ಕಾಂಟ್ರಾಕ್ಟ್ ಶುಡ್ ನಾಟ್ ಬಿ ಒನ್ ದಟ್ ದ ಲಾ ಹ್ಯಾಸ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಟು ಬಿ ವಾಯ್ಡ್. ಸೊ ಇಲ್ಲಿ ಎಕ್ಸಾಂಪಲ್, ದ ಅಗ್ರಿಮೆಂಟ್ಸ್ ರಿಸ್ಟ್ರೈನಿಂಗ್ ಟ್ರೇಡ್ ಆರ್ ಮ್ಯಾರೇಜ್. ಸೊ ಇಲ್ಲಿ ಟ್ರೇಡ್ ಆರ್ ಮ್ಯಾರೇಜ್ ನ ಅಗ್ರಿಮೆಂಟ್ಸ್ ರಿಸ್ಟ್ರೈನ್ ಮಾಡೋದು, ಸೊ ನಾಟ್ ಎಕ್ಸ್ಪ್ಲೇ ಡಿಕ್ಲೇರ್ಡ್ ವಾಯ್ಡ್ ಆಗುತ್ತೆ ಅದನ್ನ ಕೂಡ. ಸೊ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ದ ನಾವು ಕನ್ಸಿಡರೇಷನ್ ತಗೊಂಡಾಗ ದಿಸ್ ಆರ್ ದ 8 ಎಲಿಮೆಂಟ್ಸ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ವ್ಯಾಲಿಡ್ ಕಾಂಟ್ರಾಕ್ಟ್. ಈ ಎಲ್ಲ ಎಲಿಮೆಂಟ್ಸ್ಗಳು ನಮಗೆ ಬೇಕಾಗುತ್ತೆ, ಇದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್, ಕೆಪಾಸಿಟಿ ಆಫ್ ಪಾರ್ಟೀಸ್ ಬರುತ್ತೆ. ಸೊ ವ್ಯಕ್ತಿಗಳ ಕೆಪಾಸಿಟಿ ಏನು? ದ ಕೆಪಾಸಿಟಿ ಆಫ್ ಪಾರ್ಟೀಸ್ ಟು ಕಾಂಟ್ರಾಕ್ಟ್ ಇಸ್ ಎ ಕ್ರೂಷಿಯಲ್ ಎಲಿಮೆಂಟ್ ಅಂಡ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872. ಇಂಡಿಯನ್ ಕಾಂಟ್ರಾಕ್ಟ್ 1872 ಪ್ರಕಾರ ಇಬ್ಬರು ಕೆಪಾಸಿಟಿ ತುಂಬಾ ಇಂಪಾರ್ಟೆಂಟ್. ಸೆಕ್ಷನ್ 11 ಆಫ್ ದ ಆಕ್ಟ್ ಸ್ಪೆಸಿಫೈಸ್ ಔಟ್ಲೈನ್ಸ್ ಹೂ ಇಸ್ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್. ಸೆಕ್ಷನ್ 11 ಯಾರು ಕಾಂಪಿಟೆಂಟ್ ಎಂಟರ್ ಇನ್ ದ ಕಾಂಟ್ರಾಕ್ಟ್ ಅಂತ ಹೇಳುತ್ತೆ. ಸೊ ಲೀಗಲ್ criteria for capacity, section 11. Legal criteria ಏನು? A person is competent to contract if they meet all 3 of the following conditions. 3 conditions ನ ಫುಲ್ಫಿಲ್ ಮಾಡಬೇಕು. ಒಂದು, ಮೆಜಾರಿಟಿ ಏಜ್. ಮೊದಲೇ ತಿಳ್ಕೊಂಡಂಗೆ ದ ಇಂಡಿವಿಜುವಲ್ ಮಸ್ಟ್ ಹಾವ್ ಅಟೈನ್ಡ್ ದ ಏಜ್ ಆಫ್ ಮೆಜಾರಿಟಿ ವಿಚ್ ಇಸ್ ಇನ್ ಇಂಡಿಯಾ is 18 years. 18 years. ಇಫ್ ಎ ಗಾರ್ಡಿಯನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ದ ಮೆಜಾರಿಟಿ ಇಸ್ ಅಟೈನ್ಡ್ ಅಟ್ ದ 21 years ಅಲ್ಲಿ ಬರುತ್ತೆ ಅಲ್ಲಿ ಗಾರ್ಡಿಯನ್ ಇದ್ರೆ. ನೆಕ್ಸ್ಟ್, ಸೌಂಡ್ ಮೈಂಡ್ ಇರಬೇಕು.
The person must be a sound mind at the time of entering into the contract, capable of understanding the contract and forming a rational judgment about it. ಅಂದ್ರೆ ಯಾರೋ ಒಬ್ಬ ಅನ್ಸೌಂಡ್ ಮೈಂಡ್ ಪಾರ್ಟಿ ಜೊತೆ ಕಾಂಟ್ರಾಕ್ಟ್ ಮಾಡ್ತಾರೆ, ಅದು ವ್ಯಾಲಿಡ್ ಆಗಲ್ಲ. ಅವನಿಗೆಲ್ಲ ಕೂಡ ಅವನು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು. ನೆಕ್ಸ್ಟ್, ನಾಟ್ ಡಿಸ್ಕ್ವಾಲಿಫೈಡ್ ಬೈ ಲಾ ಇಂದ ಡಿಸ್ಕ್ವಾಲಿಫೈ ಆಗಿರಬಾರ್ದು ಯಾವುದೇ ರೀತಿ. ದ ಇಂಡಿವಿಜುವಲ್ ಶುಡ್ ನಾಟ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ಕಾಂಟ್ರಾಕ್ಟಿಂಗ್ ಬೈ ಎನಿ ಲಾ ಟು ವಿಚ್ ದೇ ಆರ್ ಸಬ್ಜೆಕ್ಟ್. ಸೊ ಅವರು ಯಾವುದೇ ರೀತಿ ಡಿಸ್ಕ್ವಾಲಿಫೈ ಆಗಿರ್ಬಾರ್ದು. ಅಂದ್ರೆ ಈಗ ಬ್ಯಾಂಕಲ್ಲಿ ಏನೋ ಒಂದು ಕೇಸ್ ಇರುತ್ತೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಕೋರ್ಟ್ ಕೇಸ್, ಚೆಕ್ ಬೌನ್ಸ್ ಕೇಸ್, ಆ ಥರ ಎಲ್ಲ ಡಿಸ್ಕ್ವಾಲಿಫೈಡ್ ಬೈ ಲಾ ಆಗಿದ್ರೆ ಅಂಥವ್ರ ಜೊತೆ ಮತ್ತೆ ಕಾಂಟ್ರಾಕ್ಟ್ ಮಾಡೋಕ್ಕೆ ಆಗಲ್ಲ. ಆ ಕೆಪಾಸಿಟಿನ ಕೂಡ ನಾವು ನೋಡಬೇಕು. ದಿಸ್ ತ್ರೀ ಆರ್ ದ ಲೀಗಲ್ ಕ್ರೈಟೀರಿಯಾ ಫಾರ್ ಕೆಪಾಸಿಟಿಗೆ ಇಂಪಾರ್ಟೆಂಟ್ ಆಗುತ್ತೆ, ಕೆಪಾಸಿಟಿ ಆಫ್ ಪಾರ್ಟೀಸ್ ಅಲ್ಲಿ. ನೆಕ್ಸ್ಟ್, ಇನ್ಕಾಂಪಿಟೆನ್ಸಿ ಕ್ಯಾಟಗರೀಸ್ ಬಂದಾಗ, ಸೊ ಇನ್ಕಾಂಪಿಟೆನ್ಸಿ ಕ್ಯಾಟಗರೀಸ್ ಯಾರ್ಯಾರು ಕೆಪಾಸಿಟಿ ಆಫ್ ಪಾರ್ಟೀಸ್ ಬಂದಾಗ, ಮೈನರ್ಸ್. ಎನಿ ಅಗ್ರಿಮೆಂಟ್ ವಿತ್ ಎ ಮೈನರ್ ಈಸ್ ವಾಯ್ಡಬಲ್. ಓಕೆ, ಅಲ್ಲಿ ವಾಯ್ಡ್ ಆಗುತ್ತೆ. ನಾಟ್ ವ್ಯಾಲಿಡ್ ಫ್ರಮ್ ದ ಬಿಗಿನಿಂಗ್, ಅದು ಬಿಗಿನಿಂಗ್ ಇಂದ ವ್ಯಾಲಿಡ್ ಆಗಲ್ಲ. ಮೈನರ್ ಕ್ಯಾನ್ ನಾಟ್ ಬಿ ಫೋರ್ಸ್ ಟು ಪರ್ಫಾರ್ಮ್ ಎ ಕಾಂಟ್ರಾಕ್ಟ್, ಅವ್ರು ಕಾಂಟ್ರಾಕ್ಟ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್, ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, ಮೊದಲು ಹೇಳಿತರ ಅವನು ಇನ್ಕ್ಲೂಡ್ಸ್ ದ ಇಡಿಯಟ್ಸ್, ಲುನಾಟಿಕ್ಸ್, ಏನ್ ಬೇಕಾದ್ರೂ ಹೇಳ್ಬೋದು ಆ ರೀತಿ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ಗೆ. ದಟ್ ದೋಸ್ ಟೆಂಪರಲಿ ಆರ್ ಪರ್ಮನೆಂಟ್ಲಿ ಲ್ಯಾಕಿಂಗ್ ಸೌಂಡ್ ಮೆಂಟಲಿ ಕೆಪಾಸಿಟಿ ಡ್ಯೂ ಟು ಮೆಂಟಲ್ ಇಲ್ನೆಸ್ ಆರ್ ಇನ್ ಯಾವುದೇ ರೀತಿ ಕನ್ಸಿಡರೇಷನ್ ತಗೊಂಡ್ರೆ ಅವ್ರ ಜೊತೆ ಕಾಂಟ್ರಾಕ್ಟ್ ಮಾಡೋರಾಗಲ್ಲ. ಪರ್ಸನ್ ಡಿಸ್ಕ್ವಾಲಿಫೈಡ್ ಬೈ ಲಾ, ಯಾವುದೇ ರೀತಿ ಲಾ ಇಂದ ಡಿಸ್ಕ್ವಾಲಿಫೈಡ್ ಆದ್ರೆ ಅವ್ರ ಜೊತೆ ನಾವು ಕಾಂಟ್ರಾಕ್ಟ್ ಮಾಡಿದ್ರೆ ಅದು ಇನ್ಕಾಂಪಿಟೆನ್ಸಿ ಆಗುತ್ತೆ. ಲೈಕ್ ಎನಿ ಡಿಫ್ರೆಂಟ್ ರೀಸನ್ಸ್ಗಳಿಗೆ ಅದು ಕನ್ಸಿಡರೇಷನ್ ತಗೋದು. ಎಕ್ಸಾಂಪಲ್, ಅನ್ ಅಗ್ರಿಮೆಂಟ್ ಸೈನ್ಡ್ ಬೈ 17 years old ಇಸ್ ನಾಟ್ ಎನ್ಫೋರ್ಸಬಲ್. ಎ ಕಾಂಟ್ರಾಕ್ಟ್ ಎಂಟರ್ಡ್ ಟು ಎ ಪರ್ಸನ್ ಸಫರಿಂಗ್ ಫ್ರಮ್ ದ ಮೆಂಟಲ್ ಇಲ್ನೆಸ್, ಅದು ಆಗಲ್ಲ. ಅಂಡ್ undischarged insolvent cannot enter into a valid contract for the sale of property. Okay, so ensuring the parties capacity protect against the exploitation and helps uphold the fairness contractual relationship ನ ಕರೆಕ್ಟ್ ಆಗಿ ಅಪ್ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್, ಫ್ರೀ ಕನ್ಸೆಂಟ್. ಸೊ ಫ್ರೀ ಕನ್ಸೆಂಟ್ ಕೂಡ ಅನದರ್ ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ಕನ್ಸೆಂಟ್ ಈಸ್ ಫ್ರೀ when it is not caused by the any force, okay, undue influence, fraud, misrepresentation or mistake. ಓಕೆ, ಇಲ್ಲಿ ಸೆಕ್ಷನ್ 13 ಮತ್ತೆ 14 ಅಲ್ಲಿ ಫ್ರೀ ಕನ್ಸೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೆಕ್ಷನ್ ಗಳನ್ನ ಕೂಡ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಓಕೆ, ಸೊ ಅಲ್ಲಿ ಫ್ಯಾಕ್ಟರ್ಸ್ ಗಳು ಬಂದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಫ್ರೀ ಕನ್ಸೆಂಟ್ ಗೆ ಕನ್ಸಿಡರೇಷನ್ ಆಗುತ್ತೆ ಅಂದ್ರೆ, ಒಂದು, ದ ಫೋರ್ಸ್, ದಟ್ ಇಸ್ ಫೋರ್ಸಿಂಗ್ ಎ ಪರ್ಸನ್ ಟು ಆಕ್ಟ್ ಅಗೇನ್ಸ್ಟ್ ದೇರ್ ವಿಲ್ ಥ್ರೂ ದ ಥ್ರೆಟ್ಸ್. ಸೊ ಅವರು ಥ್ರೆಟ್ ಮಾಡಿ, ಅವರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಆಕ್ಟ್ ಮಾಡೋ ಅಂತ ಹೇಳೋದು. ಓಕೆ, ಆ ರೀತಿ ಮಾಡುವಂಥದ್ದು. ಓಕೆ, ನೆಕ್ಸ್ಟ್, ದ undue influence ಮಾಡೋದು, ಎಕ್ಸ್ಪ್ಲಾಯ್ಟಿಂಗ್ ಎ ಪೊಸಿಷನ್ ಆಫ್ ಪವರ್ ಟು ಇನ್ಫ್ಲೂಯೆನ್ಸ್ ಅನದರ್ ಡಿಸಿಷನ್ಗೆ ಪೊಸಿಷನ್ ನ ಬಳಸಿ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಓಕೆ, ಫ್ರಾಡ್. ಓಕೆ, ಡಿಸೀವಿಂಗ್ ದ ಇಂಟೆನ್ಷನಲಿ ಫಾರ್ ಪರ್ಸನಲ್ ಗೇನ್ಗೆ ಸೊ ಇಂಟೆನ್ಷನಲ್ ಆಗಿ ಯೂಸ್ ಮಾಡುವಂಥದ್ದು. ಓಕೆ, ಮಿಸ್ರೆಪ್ರೆಸೆಂಟೇಷನ್ ಮಾಡೋದು, ಪ್ರೊವೈಡಿಂಗ್ ದ ಫಾಲ್ಸ್ ಇನ್ಫಾರ್ಮೇಶನ್ ವಿತೌಟ್ ದ ರಾಂಗ್ಫುಲ್ ಇಂಟೆಂಟ್ ಇಂದ ಅದನ್ನ ಪ್ರೊವೈಡಿಂಗ್ ದ ಫಾಲ್ಸ್ ಇನ್ಫಾರ್ಮೇಶನ್ ಕೊಡುವಂಥದ್ದು. ನೆಕ್ಸ್ಟ್, ಮಿಸ್ಟೇಕ್, ಬೋತ್ ಪಾರ್ಟೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಎ ಫಂಡಮೆಂಟಲ್ ಫ್ಯಾಕ್ಟ್ ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಎಕ್ಸಾಂಪಲ್, ಎ ಥ್ರೆಟನ್ಸ್ ಬಿ ಟು ಸೈನ್ ಎ ಕಾಂಟ್ರಾಕ್ಟ್, ಥ್ರೆಟ್ ಮಾಡೋದು. ಬಿ ಕನ್ಸೆಂಟ್ ಈಸ್ ನಾಟ್ ಫ್ರೀ, ಅಲ್ಲಿ ಫ್ರೀ ಕನ್ಸೆಂಟ್ ಆಗಲ್ಲ. ಮೇಕಿಂಗ್ ದ ಕಾಂಟ್ರಾಕ್ಟ್ ವಾಯ್ಡಬಲ್ ಎಟ್ ಬೀಸ್ ಒಪಿನಿಯನ್ ಅದು ವಾಯ್ಡಬಲ್ ಆಗುತ್ತೆ. ನೆಕ್ಸ್ಟ್, ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಬಂದಾಗ ಏನಾಗುತ್ತೆ? ಸೊ ಡಿಸ್ಚಾರ್ಜ್ ಮೀನ್ಸ್ ದ ಕಾಂಟ್ರಾಕ್ಟ್ ಲೀಗಲಿ ಕಮ್ ಟು ಅನ್ ಎಂಡ್, ಅಂದ್ರೆ ಎಂಡಿಗೆ ಬರುತ್ತೆ. ದ ಪಾರ್ಟೀಸ್ ಆರ್ ಫ್ರೀ ಫ್ರಮ್ ದ ಆಬ್ಲಿಗೇಷನ್. ಸೊ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಬಂದಾಗ ಬೈ ಪರ್ಫಾರ್ಮೆನ್ಸ್ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಬೋತ್ ಪಾರ್ಟೀಸ್ ಫುಲ್ಫಿಲ್ಸ್ ಅ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್. ಎಕ್ಸಾಂಪಲ್, ಡೆಲಿವರಿ ಆಫ್ ಗೂಡ್ಸ್ ಅಂಡ್ ಪೇಮೆಂಟ್ ಕಂಪ್ಲೀಟ್ಸ್ ದ ಕಾಂಟ್ರಾಕ್ಟ್, ಅಲ್ಲಿಗೆ ಮುಗಿದೋಗುತ್ತೆ. ಬೈ ಮ್ಯೂಚುವಲ್ ಅಗ್ರಿಮೆಂಟ್ ಇಂದ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಪಾರ್ಟೀಸ್ ಅಗ್ರಿ ಟು ಎಂಡ್ ಆರ್ ಆಲ್ಟರ್ ದ ಕಾಂಟ್ರಾಕ್ಟ್. ಓಕೆ, ಅಲ್ಲಿ ಯಾವ ರೀತಿ ಆಲ್ಟ್ರೇಷನ್, ರೆಮಿಷನ್ಸ್ ಏನ್ ಬೇಕಾದ್ರೂ ಅವರು ಮುಂದುವರಿಸೋ ಕೆಲಸನ ಕೂಡ ಮಾಡ್ಬೋದು. ನೆಕ್ಸ್ಟ್, ಬೈ ಇಂಪಾಸಿಬಿಲಿಟಿಯಿಂದ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಆಬ್ಲಿಗೇಷನ್ಸ್ ಬಿಕಮ್ ಇಂಪಾಸಿಬಲ್, ಜವಾಬ್ದಾರಿಗಳು ಇಂಪಾಸಿಬಲ್ ಆಗುತ್ತೆ. ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಆರ್ ಲೀಗಲ್ ಚೇಂಜಸ್ ಗಳಾಗಬಹುದು ಅಲ್ಲಿ. ನೆಕ್ಸ್ಟ್, ಬೈ ಲ್ಯಾಪ್ಸ್ ಆಫ್ ಟೈಮ್ ಇಂದ ಅದು ಮುಗಿದು ಹೋಗಬಹುದು. ಫೇಲ್ಯೂರ್ ಟು ಪರ್ಫಾರ್ಮ್ ವಿತ್ ಇನ್ ದ ಕಾಂಟ್ರಾಕ್ಚುಯಲಿ ಸ್ಪೆಸಿಫೈಡ್ ಆರ್ ಲೀಗಲಿ ಅಲೌಡ್ ಟೈಮ್ ಲೀಡ್ಸ್ ಟು ಡಿಸ್ಚಾರ್ಜ್. ಅಂದ್ರೆ ಈಗ ಮನೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ 3 months ಅಂತ, ಆ 3 months ಅಲ್ಲಿ ಮನೆನ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಅಲ್ಲಿ ಲ್ಯಾಪ್ಸ್ ಆಫ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಬೈ ಆಪರೇಷನ್ ಲಾ ಇಂದ ಕೂಡ ಎಂಡ್ ಆಗ್ಬೋದು. ಲಾ ಟರ್ಮಿನೇಟ್ಸ್ ದ ಕಾಂಟ್ರಾಕ್ಟ್, ಡೆತ್, ಇನ್ಸಾಲ್ವೆನ್ಸಿ ಇಂದ ಆಗ್ಬೋದು. ಓಕೆ, ಬೈ ಬ್ರೆಚ್ ಆಫ್ ಕಾಂಟ್ರಾಕ್ಟ್, ಒನ್ ಪಾರ್ಟಿ ಫೇಲ್ಸ್ ಟು ಪರ್ಫಾರ್ಮ್, ಓಕೆ, ಎಂಟೈಟಲಿಂಗ್ ದ ಅದರ್ ಪಾರ್ಟಿ ಟು ಟ್ರೀಟ್ ದ ಕಾಂಟ್ರಾಕ್ಟ್ ಆಸ್ ಎ ಡಿಸ್ಚಾರ್ಜ್, ಟ್ರೀಟ್ ದ ಕಾಂಟ್ರಾಕ್ಟ್ ಆಸ್ ಎ ಡಿಸ್ಚಾರ್ಜ್, ಕಾಂಟ್ರಾಕ್ಟ್ ನ ಡಿಸ್ಚಾರ್ಜ್ ಅಂತ ಟ್ರೀಟ್ ಮಾಡೋದು. ಇದೆಲ್ಲ ರೀಸನ್ ಇಂದ ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ನೆಕ್ಸ್ಟ್, ಬ್ರೆಚ್ ಆಫ್ ಕಾಂಟ್ರಾಕ್ಟ್ ಅಂಡ್ ರೆಮಿಡೀಸ್. ಕಾಂಟ್ರಾಕ್ಟ್ ಬ್ರೆಚ್ ಆಗುತ್ತೆ ಮತ್ತೆ ರೆಮಿಡೀಸ್ ಗಳೇನು ಅದಕ್ಕೆ? ಸೊ ಬ್ರೆಚ್ ವೆನ್ ದ ಪಾರ್ಟಿ ಫೇಲ್ಸ್ ಟು ಫುಲ್ಫಿಲ್ ದ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಐದರ್ ಹೋಲ್ಲಿ ಆರ್ ಪಾರ್ಷಿಯಲಿ. ಓಕೆ, ಅಲ್ಲಿ ಫುಲ್ಫಿಲ್ ಮಾಡಕ್ಕೆ ಆಗದೆ ಇರೋದು. ಸೊ ರೆಮಿಡೀಸ್ ಬಂದಾಗ ಇಲ್ಲಿ ಡ್ಯಾಮೇಜಸ್,
ರೆಮಿಡೀಸ್ ಅಗೇನ್ಸ್ಟ್ ದ ಬ್ರೆಚ್ ಬಂದಾಗ ಡ್ಯಾಮೇಜಸ್. ಸೊ ಮಾನಿಟರಿ ಕಾಂಪನ್ಸೇಷನ್ ಫಾರ್ ಲಾಸ್ ರಿಸಲ್ಟಿಂಗ್ ಫ್ರಮ್ ದ ಬ್ರೆಚ್, ಅದಕ್ಕೆ ಮಾನಿಟರಿ ಕಾಂಪನ್ಸೇಷನ್ ಕೊಡಬೇಕು. ದ ಗವರ್ನ್ಡ್ ಬೈ ಸ್ಯಾಂಕ್ಷನ್ ಆಫ್ 73 ಅಂಡ್ ಬೇಸ್ಡ್ ಆನ್ ದ ಹ್ಯಾಡ್ಲಿ ಅಂಡ್ ದ ಬೆಕ್ಸಡ್ ಕೇಸಸ್. ಇಲ್ಲಿ ಒಂದು ಕೇಸ್ನ ಅವರು ಎಕ್ಸಾಂಪಲ್ನ ಕೊಡ್ತಾರೆ. ಓಕೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ನಾವು ತಗೋಬಹುದು. ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಂದ ಕೋರ್ಟ್ ಆರ್ಡರ್ಸ್ ದ ಡಿಫಾಲ್ಟಿಂಗ್ ಪಾರ್ಟಿ ಟು ಪರ್ಫಾರ್ಮ್ ಆಸ್ ಪ್ರಾಮಿಸ್. ಡಿಫಾಲ್ಟಿಂಗ್ ಪಾರ್ಟಿಗೆ ಆಸ್ ಪ್ರಾಮಿಸ್ ಪರ್ಫಾರ್ಮ್ ಮಾಡಿ ಅಂತ ಹೇಳ್ಬೋದು. ಓಕೆ, ಇಂಜೆಕ್ಷನ್ ಆರ್ಡರ್ ಅಂತ ಇರ್ಬೋದು. ಕೋರ್ಟ್ ರೆಸ್ಟ್ರೈನ್ಸ್ ಎ ಪಾರ್ಟಿ ಫ್ರಮ್ ಡೂಯಿಂಗ್ ದ ಸಮಥಿಂಗ್ ಪ್ರಾಹಿಬಿಟೆಡ್ ಬೈ ದ ಕಾಂಟ್ರಾಕ್ಟ್ ಪ್ರಾಹಿಬಿಟ್ ಆಗಿರೋದನ್ನ ಸ್ಟಾಪ್ ಮಾಡ್ಬೋದು ಕೋರ್ಟು. ಓಕೆ, ನೆಕ್ಸ್ಟ್ ದ ರೆಸಿಕ್ಯೂಷನ್ ಆಗ್ಬೋದು. ಕ್ಯಾನ್ಸಲಿಂಗ್ ದ ಕಾಂಟ್ರಾಕ್ಟ್ ಅಂಡ್ ರಿಸ್ಟೋರಿಂಗ್ ದ ಪಾರ್ಟೀಸ್ ಟು ಒರಿಜಿನಲ್ ಪೊಸಿಷನ್ ರಿಸ್ಟೋರ್ ಮಾಡ್ಬೋದು. ಓಕೆ, ಕ್ವಾಂಟಮ್ ಮೆರಿಟ್ ಆಗ್ಬೋದು. ಅಲ್ಲಿ ರೀಸನಬಲ್ ಕಾಂಪನ್ಸೇಷನ್ ಫಾರ್ ಪಾರ್ಟಿ ಪರ್ಫಾರ್ಮೆನ್ಸ್ ಒನ್ ಕಾಂಟ್ರಾಕ್ಟ್ ಈಸ್ ಟರ್ಮಿನೇಟೆಡ್ ಪರ್ಮನೆಂಟ್ಲಿ. ಕಾಂಟ್ರಾಕ್ಟ್ ಪರ್ಮನೆಂಟ್ಲಿ ಟರ್ಮಿನೇಟ್ ಆದಾಗ. ಎಕ್ಸಾಂಪಲ್, ಇಫ್ ಎ ಕಾಂಟ್ರಾಕ್ಟರ್ fails to build a house by the agreed date, the owner can claim the damage or seek the specific performance ನ ಸೀಕ್ ಮಾಡಬಹುದು. ನೆಕ್ಸ್ಟ್ ಕ್ವಾಸಿ ಕಾಂಟ್ರಾಕ್ಟ್. ನೋಡಿ, ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೇಲೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದೆ, ಮತ್ತೆ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ವಾಸಿ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಟ್ರೂ ಕಾಂಟ್ರಾಕ್ಟ್ಸ್ ಬಟ್ ಆಬ್ಲಿಗೇಷನ್ಸ್ ಇಂಪೋಸ್ಡ್ ಬೈ ಲಾ ಟು ಪ್ರಿವೆಂಟ್ ದ ಅನ್ಜಸ್ಟ್ ಎನ್ರಿಚ್ಮೆಂಟ್. ಸೊ ಅನ್ಜಸ್ಟ್ ಎನ್ರಿಚ್ಮೆಂಟ್ ನ ಫುಲ್ಫಿಲ್ ಮಾಡಕ್ಕೆ ಸೆಕ್ಷನ್ 68 to 72 ಅಲ್ಲಿ ಡಿಸ್ಕಸ್ ಮಾಡ್ತಾರೆ ಕ್ವಾಸಿ ಕಾಂಟ್ರಾಕ್ಟ್. ಎಕ್ಸಾಂಪಲ್, ನೆಸೆಸರೀಸ್ ಸಪ್ಲೈಡ್ ಟು ಇನ್ಕೆಪಾಸಿಟೇಟೆಡ್ ಪರ್ಸನ್ ನೆಸೆಸರೀಸ್ ಸಪ್ಲೈ ಮಾಡೋದು. ಓಕೆ, ಎ ಸಪ್ಲೈಸ್ ಫುಡ್ ಟು ಬಿ ಎ ಮೈನರ್, ಎ ಕ್ಯಾನ್ ಕ್ಲೈಮ್ ದ ಕಾಸ್ಟ್ ಫ್ರಮ್ ಬೀಸ್ ಪ್ರಾಪರ್ಟಿಯಿಂದ ಕ್ಲೈಮ್ ಮಾಡೋದು. ಓಕೆ, ಆ ರೀತಿ. ಸೊ ನೆಕ್ಸ್ಟ್, ಪೇಮೆಂಟ್ ಬೈ ಇಂಟ್ರೆಸ್ಟೆಡ್ ಪರ್ಸನ್. ಸೊ ಪೇಮೆಂಟ್ ಬೈ ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ ಪೇಮೆಂಟ್ ಮಾಡೋದು. ಇಫ್ ಸೀಸ್ ಪೇಸ್ ಡೀಸ್ ಟ್ಯಾಕ್ಸ್ ಟು ರಿಟೈನ್ ಹಿಸ್ ಓನ್ ಪ್ರಾಪರ್ಟಿ, ಅವನ ಓನ್ ಪ್ರಾಪರ್ಟಿನ ರಿಟೈನ್ ಮಾಡೋಕ್ಕೆ ಸಿ ಕ್ಯಾನ್ ರಿಕವರ್ ದಟ್ ಫ್ರಮ್ ದ ಡಿ ಇಂದ ಅವನು ರಿಕವರಿ ಮಾಡ್ಬೋದು. ನೆಕ್ಸ್ಟ್, ನಾನ್ ಗ್ರಾಟಿಟ್ಯೂಯಸ್ ಆಕ್ಟ್ಸ್. ಇಲ್ಲಿ ನಾನ್ ಗ್ರಾಟಿಟ್ಯೂಯಸ್ ಆಕ್ಟ್ಸ್ ಬಂದಾಗ, ಇಫ್ ಎ ಡಿಲಿವರ್ಸ್ ಗೂಡ್ಸ್ ಬೈ ಮಿಸ್ಟೇಕ್ ಟು ಬಿಗೆ ಮಿಸ್ಟೇಕ್ ಡೆಲಿವರಿ ಮಾಡ್ತಾನೆ ಅಂಡ್ ಬಿ ಯೂಸಸ್ ದೆಮ್, ಎ ಕ್ಯಾನ್ ಕ್ಲೈಮ್ ರೀಸನಬಲ್ ಕಾಂಪನ್ಸೇಷನ್ ಫ್ರಮ್ ಬಿ. ಮಿಸ್ಟೇಕ್ ಆಗಿ ಮಾಡಿದ್ರು ಅವನನ್ನ ಯೂಸ್ ಮಾಡಿದ್ರೆ ರೀಸನಬಲ್ ಕಾಂಪನ್ಸೇಷನ್ ಕ್ಲೈಮ್ ಮಾಡಬಹುದು. ನೆಕ್ಸ್ಟ್, ದ ಫೈಂಡರ್ ಆಫ್ ಗೂಡ್ಸ್. A person who finds lost goods must return them to the true owner and has responsibility similar to the Bible. ಅಲ್ಲಿ ಸಿಮಿಲರ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಇರುತ್ತೆ. ಬೈಲಿ ಸಿಮಿಲರ್ ರೆಸ್ಪಾನ್ಸಿಬಿಲಿಟಿ ಅಲ್ಲಿ ಅವನಿಗೆ ಇರುತ್ತೆ. ಅವನು ಸಿಮಿಲರ್ ಆಗಿ ಬೈಲಿ ಏನಿರ್ತಾನೆ ಬೇಲ್ಮೆಂಟ್ ಅಗ್ರಿಮೆಂಟ್ ಪ್ರಕಾರ, ಅದ್ರ ಪ್ರಕಾರ ಅವನು ಸಿಮಿಲರ್ ಆಗಿ ಅದನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಪರ್ಪಸ್ ಟು ಎನ್ಶೂರ್ ಫೇರ್ನೆಸ್ ಅಂಡ್ ಪ್ರಿವೆಂಟ್ ಒನ್ ಪಾರ್ಟಿ ಫ್ರಮ್ ಬೆನಿಫಿಟಿಂಗ್ at another's expenses without the valid agreement. ಅಲ್ಲಿ ಪರ್ಪಸ್ ಏನಿರುತ್ತೆ, ಟು ಎನ್ಶೂರ್ ಅ ಫೇರ್ನೆಸ್ ಕೊಡಬೇಕಾಗತ್ತೆ ಅಂಡ್ ಪ್ರಿವೆಂಟ್ ಒನ್ ಪಾರ್ಟಿ ಫ್ರಮ್ ಬೆನಿಫಿಟಿಂಗ್ ಅಟ್ ಅನದರ್ಸ್ ಎಕ್ಸ್ಪೆನ್ಸ್ ಇಂದ ಬೆನಿಫಿಟ್ ಮಾಡಬಾರ್ದು ವಿತೌಟ್ ಎ ವ್ಯಾಲಿಡ್ ಅಗ್ರಿಮೆಂಟ್ ಇಲ್ಲದೆ. ಅದರಿಂದ ಸೊ ಕ್ವಾಸಿ ಕಾಂಟ್ರಾಕ್ಟ್ ಆಸ್ ಪರ್ ಲಾ ಅದು ಇಂಪೋಸ್ ಆಗಿರುತ್ತೆ. ಅದು ನಾವು ಕಾಂಟ್ರಾಕ್ಟ್ ಅಗ್ರಿ ಮಾಡದೇ ಇದ್ರು ಕೂಡ ಅದು ಕನ್ಸಿಡರೇಷನ್ ಆಗಿರುತ್ತೆ. ನೆಕ್ಸ್ಟ್, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಂದ್ರೆ ಏನು? ಸೊ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಆರ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ಸ್ ಡಿಸೈನ್ಡ್ ಟು ಅಡ್ರೆಸ್ ದ ಪರ್ಟಿಕ್ಯುಲರ್ ಸಿನಾರಿಯೋ. ಓಕೆ, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಲೀಗಲಿ ಬೈಂಡೆಡ್ ಅಗ್ರಿಮೆಂಟ್ಸ್ ಆಗಿರುತ್ತೆ, ಡಿಸೈನ್ ಟು ಅಡ್ರೆಸ್ ಅ ಪರ್ಟಿಕ್ಯುಲರ್ ಸಿನಾರಿಯೋನ ಅಡ್ರೆಸ್ ಮಾಡ್ತಾ ಇರ್ತಾರೆ. ಆ ರಿಲೇಶನ್ಶಿಪ್ ದಟ್ ಕೆನ್ ನಾಟ್ ಬಿ ಕವರ್ಡ್ ಬೈ ಜನರಲ್ ಕಾಂಟ್ರಾಕ್ಟ್ ಟರ್ಮ್ಸ್ ಅಲ್ಲ, ಜನರಲ್ ಕಾಂಟ್ರಾಕ್ಟ್ಸ್ ಇಂದ ಕವರ್ ಆಗಿರಲ್ಲ ಅದು. ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಸ್ಪೆಷಲ್ ಕಾಂಟ್ರಾಕ್ಟ್ಸ್ ರೆಫರ್ಸ್ ಸ್ಪೆಸಿಫಿಕಲಿ ಟು ದೋಸ್ ಯೂನಿಕ್ ಟೈಪ್ಸ್ ಆಫ್ ಅಗ್ರಿಮೆಂಟ್ that have distinct features ಇರುತ್ತೆ, ರೈಟ್ಸ್ ಅಂಡ್ ರೆಮಿಡೀಸ್ ಅಂಡ್ ಆರ್ ಅಡ್ರೆಸ್ಡ್ ಇನ್ ಸೆಕ್ಷನ್ 124 to 238 ಆಫ್ ದಿ ಆಕ್ಟ್. 124 ಇಂದ 238 ಆಫ್ ಆಕ್ಟ್ ಇಂದ ಅದನ್ನ ಅಡ್ರೆಸ್ ಮಾಡ್ತಾರೆ ಸ್ಪೆಷಲ್ ಕಾಂಟ್ರಾಕ್ಟ್ ನ. ಕೀ ಫೀಚರ್ಸ್ ಆಫ್ ದ ಸ್ಪೆಷಲ್ ಕಾಂಟ್ರಾಕ್ಟ್ ಬಂದ್ರೆ ಟೈಲರ್ಡ್ ನೇಚರ್ ಇರುತ್ತೆ ಇಲ್ಲಿ. ಓಕೆ, ದೇ ಆರ್ ಸ್ಪೆಸಿಫಿಕಲಿ ಕ್ರಾಫ್ಟೆಡ್ ಫಾರ್ ಯೂನಿಕ್ ಸರ್ಕಮ್ಸ್ಟೆನ್ಸಸ್ ರಾದರ್ ದ್ಯಾನ್ ಯೂಸಿಂಗ್ ದ ಯೂಶುವಲ್ ಜನರಿಕ್ ಕಾಂಟ್ರಾಕ್ಟ್ ಟರ್ಮ್ಸ್. ಯೂನಿಕ್ ಆಗಿ ಅವರು ಬೇರೆ ಸರ್ಕಮ್ಸ್ಟೆನ್ಸಸ್ ಅನ್ನ ಯೂಸ್ ಮಾಡ್ತಾರೆ ಸ್ಪೆಷಲ್ ಕಾಂಟ್ರಾಕ್ಟ್ ನ. ರೀಗಲ್ ರೆಕಗ್ನೇಷನ್ ಇರುತ್ತೆ, ಅದು ಎಕ್ಸ್ಪ್ಲಿಸಿಟ್ಲಿ ರೆಕಗ್ನೈಸ್ಡ್ ಅಂಡರ್ ದ ಇಂಡಿಯನ್ ಕಾಂಟ್ರಾಕ್ಟ್ ಲಾ ಅಂಡ್ ಎನ್ಫೋರ್ಸಬಲ್ ಇನ್ ದ ಕೋರ್ಟ್ಸ್. ಓಕೆ, ನೆಕ್ಸ್ಟ್, ಡಿಸ್ಟಿಂಕ್ಟ್ ರಿಲೇಶನ್ಶಿಪ್ ಇರುತ್ತೆ. ಓಕೆ, ದ ಗ್ರೋವನ್ ಸ್ಪೆಷಲ್ ರಿಲೇಶನ್ಶಿಪ್ ಸಚ್ ಆಸ್ ಪ್ರಿನ್ಸಿಪಲ್ ಏಜೆಂಟ್, ಬೈಲರ್ ಬೈಲಿ, ಓಕೆ, ಇಂಡೆಮ್ನಿಫೈಡ್ ಆರ್ ಡೆಟಾರ್ ಶ್ಯೂರಿಟಿ. ಓಕೆ, ಈ ತರ ರಿಲೇಶನ್ಶಿಪ್ಗಳಲ್ಲಿ ಇರುತ್ತೆ. ನೆಕ್ಸ್ಟ್, ಈಕ್ವಿಟಬಲ್ ಪ್ರಿನ್ಸಿಪಲ್. ಕೋರ್ಟ್ಸ್ ಆಫ್ಟನ್ ಅಪ್ಲೈ ದ ಫೇರ್ನೆಸ್ ಅಂಡ್ ಜಸ್ಟಿಸ್ ಈಕ್ವಿಟಿ ವೆನ್ ಡೀಲಿಂಗ್ ವಿತ್ ದ
ಡಿಸ್ಪ್ಯೂಟ್ಸ್ ಅಬೌಟ್ ದಿಸ್ ಕಾಂಟ್ರಾಕ್ಟ್ಸ್ ಡಿಸ್ಪ್ಯೂಟ್ಸ್ ಡೀಲ್ ಮಾಡ್ಬೇಕಾದ್ರೆ ಕೋರ್ಟ್ ಆಫ್ಟನ್ ಅಪ್ಲೈ ಫೇರ್ನೆಸ್ ಅಂಡ್ ಜಸ್ಟಿಸ್ ನ ಅಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಎಸೆನ್ಷಿಯಲ್ಸ್ ಆಫ್ ಜನರಲ್ ಕಾಂಟ್ರಾಕ್ಟ್ ಅಪ್ಲೈ, ಅಲ್ಲಿ ಎಸೆನ್ಷಿಯಲ್ಸ್ ಆಫ್ ಜನರಲ್ ಕಾಂಟ್ರಾಕ್ಟ್ಸ್ ಅಪ್ಲೈ ಆಗುತ್ತೆ. ಅಲ್ಲಿ ಬಂದಾಗ ದೇ ಮಸ್ಟ್ ಫುಲ್ಫಿಲ್ ಆಲ್ ಬೇಸಿಕ್ ಕಾಂಟ್ರಾಕ್ಟ್ ರಿಕ್ವೈರ್ಮೆಂಟ್ ಇದು ಫುಲ್ಫಿಲ್ ಮಾಡಲೇಬೇಕು ಸ್ಪೆಷಲ್ ಕಾಂಟ್ರಾಕ್ಟ್. ಅಲ್ಲಿ ಆಫರ್, ಅಕ್ಸೆಪ್ಟೆನ್ಸ್, ಕನ್ಸಿಡರೇಷನ್, ಫ್ರೀ ಕನ್ಸೆಂಟ್ ಅಂಡ್ ಲಾಫುಲ್ ಆಬ್ಜೆಕ್ಟ್ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಪೆಷಲ್ ಕಾಂಟ್ರಾಕ್ಟ್ ನ ವಿಧಗಳೇನು, ಟೈಪ್ಸ್ಗಳೇನು ಅಂತ ನೋಡೋಣ. ಸೊ ಇಲ್ಲಿ ಬಂದಾಗ ಫಸ್ಟ್ ಒನ್ ಕಾಂಟ್ರಾಕ್ಟ್ಸ್ ಆಫ್ ಇಂಡೆಮ್ನಿಟಿ ಇರುತ್ತೆ. ಅಲ್ಲಿ ಎ ಕಾಂಟ್ರಾಕ್ಟ್ ಇನ್ ವಿಚ್ ಒನ್ ಪಾರ್ಟಿ ಪ್ರಾಮಿಸಸ್ ಟು ಸೇವ್ ದ ಅದರ್ ಫ್ರಮ್ ಲಾಸ್ ಕಾಸ್ಡ್ ಬೈ ಹಿಮ್ ಬೈ ದ ಕಂಡಕ್ಟ್ of the promiser or any other person, section 124. Okay, a contract with one party promise ಮಾಡ್ತಾರೆ to save the other from the loss, okay, caused to him by the conduct of the promise or any other person. So parties two, indemnifier, promiser and indemnified, promise ಇಬ್ರು ಇರ್ತಾರೆ ಅಲ್ಲಿ ಪಾರ್ಟಿ. ನೇಚರ್ liability is the primary and arises only on the happening of the specified loss ಇಂದ ಅದು ಅರೈವ್ ಆಗುತ್ತೆ. ಎಕ್ಸಾಂಪಲ್, ಫೈರ್ ಇನ್ಶೂರೆನ್ಸ್ ಇಸ್ ಎ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಇನ್ಶೂರರ್ ಇಂಡೆಮ್ನಿಫೈಡ್ ದ ಇನ್ಶೂರ್ಡ್ ಎಗೇನ್ಸ್ಟ್ ಡ್ಯಾಮೇಜ್ ಫ್ರಮ್ ಫೈರ್. ಅಲ್ಲಿ ಫೈರ್ ಆದ್ರೆ ಮಾತ್ರ ಅದು ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ರೈಟ್ಸ್ ಆಫ್ ಇಂಡೆಮ್ನಿಫೈಡ್ to recover the damages, costs and sums paid under the compromise of the suit as per the section 125. ಅವಂದು ಏನಾಗುತ್ತೆ ರೈಟ್ಸ್ ಟು ರಿಕವರ್ ದ ಡ್ಯಾಮೇಜ್ ಕಾಸ್ಟ್ ಅನ್ನ ರಿಕವರಿ ಮಾಡುವಂಥದ್ದು. ಓಕೆ, ಸೊ ದಟ್ ಇಸ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಸೊ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂದ್ರೆ ಏನು? ಎ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ದ ಲಯಬಿಲಿಟಿ ಆಫ್ ಅ ಥರ್ಡ್ ಪಾರ್ಟಿ ಲಯಬಿಲಿಟಿ ಡಿಸ್ಚಾರ್ಜ್ ಮಾಡುವಂಥದ್ದು ಇಫ್ ಹಿ ಡಿಫಾಲ್ಟ್ಸ್, ಸೆಕ್ಷನ್ 126 ಅಲ್ಲಿ ಅದನ್ನ ಹೇಳ್ತಾರೆ. ಓಕೆ, ಗ್ಯಾರಂಟಿ ಕೊಡುವಂಥದ್ದು. ಪಾರ್ಟೀಸ್ 3 ಇಲ್ಲಿ ಕ್ರೆಡಿಟಾರ್, ಪ್ರಿನ್ಸಿಪಲ್ ಡೆಟಾರ್ ಅಂಡ್ ಶೂರಿಟಿ, 3 ಜನ ಇರ್ತಾರೆ ಇಲ್ಲಿ. ಓಕೆ, ಸೊ ನೇಚರ್ ಶೂರಿಟಿ ಲಯಬಿಲಿಟಿ ಇಸ್ ಸೆಕೆಂಡರಿ, ಇರುತ್ತೆ. ದ ಪ್ರಿನ್ಸಿಪಲ್ ಡೆಟಾರ್ ಇಸ್ ಅ ಪ್ರೈಮರಿ ಲಯಬಲ್ ಆಗಿರ್ತಾರೆ. ಟೈಪ್ ಸ್ಪೆಸಿಫಿಕ್ ಗ್ಯಾರಂಟಿ ಫಾರ್ ಎ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ ಇರುತ್ತೆ ಅಂಡ್ ದ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಇರುತ್ತೆ ಫಾರ್ ಎ ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ ಇರ್ಬೋದು. ಸ್ಪೆಸಿಫಿಕ್ ಇರ್ಬೋದು, ಒಂದು ಆಕ್ಟಿವ್ ಇರ್ಬೋದು, ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಇರ್ಬೋದು, ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ಗೆ ಇರ್ಬೋದು. ಎಕ್ಸಾಂಪಲ್ ನೋಡಿ, ಇದಕ್ಕೂ ಎಕ್ಸಾಂಪಲ್ ತಗೊಂಡಾಗ ನಾವು ಇಫ್ ಬಿ ಬಾರೋಸ್ ಮನಿ ಫ್ರಮ್ ಸಿ ಇಂದ ಬಾರೋ ಮಾಡ್ತಾನೆ ಅಂಡ್ ಎ ಗ್ಯಾರಂಟೀಸ್ ರೀಪೇಮೆಂಟ್. ಇಫ್ ಬಿ ಫೇಲ್ಸ್ ಸಿ ಕ್ಯಾನ್ ರಿಕವರ್ ಇಟ್ ದ ಸಮ್ ಫ್ರಮ್ ಎ. ಇನ್ನೂ ಒಂದು ಎಕ್ಸಾಂಪಲ್ ತಗೊಂಡ್ರೆ, ನೀವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಾಗ ಅವರಿಗೆ ಶೂರಿಟಿ ಹಾಕಿ ಅಂತ ಹೇಳ್ತಾರೆ. ಅದನ್ನ ನಾವು ಎಕ್ಸಾಂಪಲ್ ತಗೋಬಹುದು ಇಲ್ಲಿ. ಓಕೆ, ಫ್ರೆಂಡ್ ಅಥವಾ ರಿಲೇಟಿವ್ ಯಾರೋ ಶೂರಿಟಿ ಕೊಡ್ತಾರೆ, ಅದನ್ನ ನಾವು ಎಕ್ಸಾಂಪಲ್ ಅಲ್ಲಿ ತಗೋಬಹುದು. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಥವಾ ಶೂರಿಟಿ ಅಂತ ಹೇಳ್ಬೋದು. ಇಲ್ಲಿ 3 ಪಾರ್ಟಿ ಇನ್ವಾಲ್ವ್ ಆಗಿರ್ತಾರೆ. ಓಕೆ, ರೈಟ್ ಆಫ್ ಶೂರಿಟಿ ಬಂದಾಗ ಇಲ್ಲಿ ಶೂರಿಟಿ ರೈಟ್ಸ್ ಏನು ಅಂದ್ರೆ, ಆಫ್ಟರ್ ಪೇಯಿಂಗ್ ಶೂರಿಟಿ ಸ್ಟೆಪ್ಸ್ ಇನ್ ಟು ದ ಶೂಸ್ ಆಫ್ ದಿ ಕ್ರೆಡಿಟಾರ್ ಅಂಡ್ ಮೇ ಪ್ರೊಸೀಡ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಡೆಟಾರ್ ಮೇಲೆ ಪ್ರೊಸೀಡ್ ಅವರು ಮಾಡಬಹುದು. ಓಕೆ, ನೆಕ್ಸ್ಟ್ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂಡ್ ಪ್ಲೆಡ್ಜ್. ಸೊ ಥರ್ಡ್ ಕನ್ಸಿಡರೇಷನ್ ಬಂದಾಗ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂಡ್ ಪ್ಲೆಡ್ಜ್ ಅಂತ ಬರುತ್ತೆ. ಅಲ್ಲಿ ಬಂದಾಗ ಬೇಲ್ಮೆಂಟ್ ಅಂದ್ರೆ ಏನು? ದ ಡೆಲಿವರಿ ಆಫ್ ಗೂಡ್ಸ್ ಬೈ ಒನ್ ಪರ್ಸನ್ ಬೇಲರ್ ಟು ಅನದರ್ ಬೇಲಿ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಟು ಬಿ ರಿಟರ್ನ್ಡ್ when the purpose is accomplished. Okay, so delivery of goods, one person the ಬೇಲಿಗೆ ಡೆಲಿವರಿ ಮಾಡ್ತಾನೆ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್ ಕೊಟ್ಟಿರ್ತಾನೆ, ಟು ಬಿ ರಿಟರ್ನ್ ವಾಪಸ್ ಕೊಡಬೇಕು when the purpose fulfill ಆದಾಗ. ಎಕ್ಸಾಂಪಲ್, ಓಕೆ, ಲಿವಿಂಗ್ ಎ ಕಾರ್ ವಿತ್ ಎ ಮೆಕ್ಯಾನಿಕ್ ಫಾರ್ ರಿಪೇರಿಗೆ ಕಾರ್ ಕೊಡೋದು. ಮೆಕ್ಯಾನಿಕ್ ಇಸ್ ಎ ಬೇಲಿ, ಅವನ ಕೆಲಸ ಏನು, ಅದನ್ನ ರಿಪೇರಿ ಮಾಡಿ ವಾಪಸ್ ಬೇಲರ್ಗೆ ಕೊಡುವಂಥದ್ದು. ಓಕೆ, ಕೀ ಫೀಚರ್ಸ್ ಏನಾಗುತ್ತೆ ಇಲ್ಲಿ? ಸೊ ಪೊಸೆಷನ್ ಪಾಸಸ್ ನಾಟ್ ಓನರ್ಶಿಪ್. ಇಲ್ಲಿ ಪೊಸೆಷನ್ ಪಾಸ್ ಆಗುತ್ತೆ, ಓನರ್ಶಿಪ್ ಪಾಸ್ ಆಗಲ್ಲ. ಓಕೆ, ಸೊ ಬೇಲಿ ಮಸ್ಟ್ ರಿಟರ್ನ್ ಆರ್ ಡೆಲಿವರಿ ದ ಗೂಡ್ಸ್ ಅಕಾರ್ಡಿಂಗ್ ದ ಬೇಲರ್ಸ್ ಡೈರೆಕ್ಷನ್. ಈಗ ಒಂದು ವೆಹಿಕಲ್ ರಿಪೇರಿ ಮಾಡ್ಕೊಡಿ ಅಂತ ಹೇಳಿರ್ತಾರೆ, ಅದನ್ನ ನಾವು ಹೇಳ್ಬೋದು. ಅಲ್ಲಿ ಪ್ಲೆಡ್ಜ್, ಬೇಲ್ಮೆಂಟ್ ಆಫ್ ಗೂಡ್ಸ್ ಆಸ್ ಸೆಕ್ಯೂರಿಟಿ ಫಾರ್ ಪೇಮೆಂಟ್ ಆಫ್ ಎ ಡೆಟ್ ಆರ್ ಪರ್ಫಾರ್ಮೆನ್ಸ್ ಆಫ್ ಎ ಪ್ರಾಮಿಸ್, ಸೆಕ್ಷನ್ 172. ಇಲ್ಲಿ ಪ್ಲೆಡ್ಜ್ ಏನಾಗುತ್ತೆ? ಸೊ ಬೇಲ್ಮೆಂಟ್ ಆಫ್ ಗೂಡ್ಸ್ ನ ಪ್ಲೆಡ್ಜ್ ಮಾಡ್ತಾರೆ ಆಸ್ ಸೆಕ್ಯೂರಿಟಿ ಫಾರ್ ಪೇಮೆಂಟ್ ಆಫ್ ಎ ಡೆಟ್ ಆರ್ ಎ ಪರ್ಫಾರ್ಮೆನ್ಸ್ ಆಫ್ ಎ ಪ್ರಾಮಿಸ್, ಅಂದ್ರೆ ರಿಪೇರಿನ ಪ್ರಾಮಿಸ್ ತಗೋಬಹುದು. ಓಕೆ, ಪಾರ್ಟೀಸು, ಓಕೆ, ಅಲ್ಲಿ ಪಾನರ್ ಬರ್ತಾನೆ, ದ ಪರ್ಸನ್ ಹೂ ಪ್ಲೆಡ್ಜಸ್ ಅಂಡ್ ಪಾನಿ ದ ಪರ್ಸನ್ ಅಕ್ಸೆಪ್ಟಿಂಗ್ ದ ಪ್ಲೆಡ್ಜಿ. ಓಕೆ, ಅದನ್ನ ನಾವು ಎಕ್ಸಾಂಪಲ್ ತಗೋಬಹುದು. ಎಕ್ಸಾಂಪಲ್, ಗೋಲ್ಡ್ ಪ್ಲೆಡ್ಜ್ ಟು ಎ ಬ್ಯಾಂಕ್ ಫಾರ್ ಎ ಲೋನ್, ದ ಬ್ಯಾಂಕ್ ಹೋಲ್ಡ್ಸ್ ಅ ಗೋಲ್ಡ್ ಆಸ್ ಎ ಸೆಕ್ಯೂರಿಟಿ, ಅದಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಓಕೆ, ಕೀ ಫೀಚರ್ಸ್ ಬಂದಾಗ ದ ಪೊಸೆಷನ್ ಆಫ್ ಗೂಡ್ಸ್ ಇಸ್ ಟ್ರಾನ್ಸ್ಫರ್ಡ್ ಬಟ್ ಓನರ್ಶಿಪ್ ರಿಮೇನ್ಸ್ ವಿತ್ ಅ ಪಾನರ್, ಅವನ ಹತ್ರನೇ ಓನರ್ಶಿಪ್ ಇರುತ್ತೆ. ಪಾನಿ ಕ್ಯಾನ್ ಸೆಲ್ ದ ಗೂಡ್ಸ್ ಇಫ್ ಪಾನರ್ ಡಿಫಾಲ್ಟ್. ಈಗ ನೀವು ಮುತ್ತೋಟ್ ಫೈನಾನ್ಸ್ ಎಲ್ಲ ಗೋಲ್ಡ್ ಇಡ್ತಾರೆ, ಅಲ್ಲಿ ಏನಾಗುತ್ತೆ? ಇಲ್ಲಿ ದ ಪೊಸೆಷನ್ ಆಫ್ ಗೂಡ್ಸ್ ಟ್ರಾನ್ಸ್ಫರ್ಡ್ ಬೈ ದ ಓನರ್ಶಿಪ್ ರಿಮೈನ್ಸ್ ವಿತ್ ಪಾನರ್, ಅವನ ಹತ್ರ ಈಗ ಯಾರು ಗೋಲ್ಡ್ ಇಡ್ತಾರೆ ಅವ್ರ ಹತ್ರ ಓನರ್ಶಿಪ್ ಇರುತ್ತೆ. ಬಟ್ ಪಾನಿ ಏನ್ ಮಾಡ್ಬೋದು? ಈಗ ಮುತ್ತೋಟ್ ಫೈನಾನ್ಸ್ ಪಾನಿ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಅವರು ಯಾವಾಗ ನಾವು ರಿಟರ್ನ್ ದುಡ್ಡನ್ನ ಕಟ್ಟಲ್ಲ, ನೋಟಿಸ್ ಕೊಟ್ಟು ಅದನ್ನ ಸೇಲ್ ಮಾಡೋ ಚಾನ್ಸಸ್ ಇರುತ್ತೆ ಗೋಲ್ಡ್ನ. ನೆಕ್ಸ್ಟ್, ಸೊ ಅದು
ಬೇಲ್ಮೆಂಟ್ ಮತ್ತೆ ಸೊ ನಾವು ಪ್ಲೆಡ್ಜ್ ಕನ್ಸಿಡರೇಷನ್ ಎಕ್ಸಾಂಪಲ್ ನ ತಗೋಬಹುದು. ನೆಕ್ಸ್ಟ್ ಕಾಂಟ್ರಾಕ್ಟ್ಸ್ ಆಫ್ ಏಜೆನ್ಸಿ. ಸೊ ಕಾಂಟ್ರಾಕ್ಟ್ಸ್ ಆಫ್ ಏಜೆನ್ಸಿ ಬಂದ್ರೆ ಏನು? ಏಜೆನ್ಸಿ is a relationship where one person principal appoints another agent to act on his behalf, okay, regarding the transactions with third party ಜೊತೆ ಟ್ರಾನ್ಸಾಕ್ಷನ್ ಮಾಡಕ್ಕೆ ಒಬ್ಬ ಏಜೆಂಟ್ ನ ಅಪಾಯಿಂಟ್ ಮಾಡೋದು. ಪ್ರಿನ್ಸಿಪಲ್ ಏಜೆಂಟ್ ನ ಅಪಾಯಿಂಟ್ ಮಾಡ್ತಾನೆ. ಸೆಕ್ಷನ್ 182 to 238 ಅಲ್ಲಿ ನಾವು ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ ನೋಡಬಹುದು. ಸೊ ಕ್ರಿಯೇಷನ್ ಏನಾಗುತ್ತೆ ಇಲ್ಲಿ? ಕ್ಯಾನ್ ಬಿ ಡನ್ ಎಕ್ಸ್ಪ್ರೆಸ್ಲಿ, ಇಂಪ್ಲೈಡ್ಲಿ, ಬೈ ನೆಸೆಸಿಟಿ ಆರ್ ಬೈ ರಾಟಿಫಿಕೇಶನ್. ಯಾವುದೇ ರೀಸನ್ಗೆ ಅದನ್ನ ಕ್ರಿಯೇಷನ್ ಮಾಡಬಹುದು. ಎಕ್ಸಾಂಪಲ್, ಎನ್ ಎಂಪ್ಲಾಯಿ authorized to negotiate business on behalf of the company is an agent. ಒಬ್ಬ ಎಂಪ್ಲಾಯಿ ಕಂಪನಿ ಪರವಾಗಿ ನೆಗೋಷಿಯೇಟ್ ಮಾಡೋದು, ಕಡಿಮೆ ಮಾಡ್ಕೊಳ್ಳಿ, ಈ ರೀತಿ ಆ ರೀತಿ ಅಂತ. ಓಕೆ, ಕೀ ಪಾಯಿಂಟ್ಸ್ ಏನ್ ಬರುತ್ತೆ ಇಲ್ಲಿ? ಪ್ರಿನ್ಸಿಪಲ್ ಮಸ್ಟ್ ಬಿ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್, ಕಾಂಪಿಟೆಂಟ್ ಇರಬೇಕು. ಏಜೆಂಟ್ ಕ್ಯಾನ್ ಬಿ ಎನಿ ಪರ್ಸನ್, ಯಾರು ಬೇಕಾದ್ರೂ ಇರ್ಬೋದು. ಬಟ್ ಎ ಮೈನರ್ ಏಜೆಂಟ್ ಡಸ್ ನಾಟ್ include the liability of a principal. ಮೈನರ್ ಏಜೆಂಟ್ ನ ತಗೊಳಂಗಿಲ್ಲ. ಆಕ್ಟ್ಸ್ ಆಫ್ ಏಜೆಂಟ್ ಪರ್ಫಾರ್ಮ್ಡ್ ವಿತ್ ಅಥಾರಿಟಿ ಬೈಂಡ್ ದ ಪ್ರಿನ್ಸಿಪಲ್. ಅಥಾರಿಟಿ ಬೈಂಡ್ ದ ಪ್ರಿನ್ಸಿಪಲ್ ಅಲ್ಲಿ ಪರ್ಫಾರ್ಮ್ ಆಗುತ್ತೆ. ಸೊ ಡಿಫರೆಂಟ್ ಟೈಪ್ಸ್ ಬಂದಾಗ ಜನರಲ್, ಸ್ಪೆಷಲ್, ಯೂನಿವರ್ಸಲ್, ಮರ್ಕೆಂಟೈಲ್ ಅಂಡ್ ನಾನ್ ಮರ್ಕೆಂಟೈಲ್ ಏಜೆಂಟ್ ಗಳನ್ನ ನಾವು ಎಕ್ಸಾಂಪಲ್ ತಗೋಬಹುದು. ನೆಕ್ಸ್ಟ್, ಸೊ ದಿಸ್ ಆರ್ ದ ಡಿಫರೆಂಟ್ ಕನ್ಸಿಡರೇಷನ್ ಆಫ್ 4 ಕನ್ಸಿಡರೇಷನ್ ನಾವು ತಗೋಬಹುದು. ಇಲ್ಲಿ ಬಂದಾಗ ಟೈಪ್ಸ್ ಆಫ್ ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಲ್ಲಿ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ನೆಕ್ಸ್ಟ್ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂಡ್ ಪ್ಲೆಡ್ಜ್, and next is a contract of agency. Next, very important act, Sale of Goods Act 1930. Okay, nodi, Sale of Goods Act 1930. So Sale of Goods Act 1930 is an Indian legislation. Idu ಒಂದು Indian legislation that governs the contracts related to the sale and purchase of goods. Idu sale and purchase of goods ಮೇಲೆ ಇದು ಕನ್ಸಿಡರೇಷನ್ ಆಗುತ್ತೆ. ಗೂಡ್ಸ್ ಆಕ್ಟ್. ಇಟ್ ಡಿಫೈನ್ಸ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಬಯರ್ ಅಂಡ್ ಸೆಲ್ಲರ್. ಯಾವ ವ್ಯಕ್ತಿ ಕೊಳ್ತಾನೆ ಮತ್ತೆ ಮಾರ್ತಾನೆ ಇಬ್ಬರ ರೈಟ್ಸ್ ಅಂಡ್ ಡ್ಯೂಟೀಸ್ ನ ಹೇಳುತ್ತೆ. ಆಸ್ ವೆಲ್ ಆಸ್ ದ ರೂಲ್ಸ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಕಂಡೀಷನ್ಸ್, ವಾರಂಟೀಸ್ ಅಂಡ್ ರೆಮಿಡೀಸ್ ಫಾರ್ ದ ಬ್ರೆಚ್. ಇಲ್ಲಿ ಓನರ್ಶಿಪ್ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು, ಕಂಡೀಷನ್ಸ್ ಗಳೇನಿರುತ್ತೆ, ವಾರಂಟಿಗಳು, ಓಕೆ, ಅಂಡ್ ರೆಮಿಡೀಸ್ ಆಫ್ ಬ್ರೆಚ್ ಬಗ್ಗೆ ಮಾತಾಡುತ್ತೆ ಆಕ್ಟ್. ಓಕೆ, ಕೀ ಪ್ರಾವಿಷನ್ಸ್ ಆಫ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930. ಅದರ ಕೀ ಪ್ರಾವಿಷನ್ಸ್ ಗಳೇನು? ಒನ್ ಇಸ್ ಅ ಕಾಂಟ್ರಾಕ್ಟ್ ಆಫ್ ಸೇಲ್, ಸೆಕ್ಷನ್ 4 and 5. A contract of sale is an agreement where the seller transfers or agrees to transfer the ownership of goods to the buyer for a price. ಇಲ್ಲಿ ಒಬ್ಬ ಸೆಲ್ಲರು ಬೈಯರ್ಗೆ ಅಗ್ರಿ ಮಾಡ್ತಾನೆ ಒಂದು ಪ್ರೈಸ್ಗೆ ಗೂಡ್ಸ್ ನ ಟ್ರಾನ್ಸ್ಫರ್ ಮಾಡಕ್ಕೆ, ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡಕ್ಕೆ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರಿತೀವಿ. ಇಟ್ ಕ್ಯಾನ್ ಬಿ ಎ ಸೇಲ್, ದ ಇಮಿಡಿಯೇಟ್ ಟ್ರಾನ್ಸ್ಫರ್, ಆರ್ ಅಗ್ರಿಮೆಂಟ್ ಟು ಸೆಲ್, ಟ್ರಾನ್ಸ್ಫರ್ ಅಟ್ ದ ಫರ್ದರ್ ಡೇಟ್ ಆರ್ ಸಬ್ಜೆಕ್ಟ್ ದ ಕಂಡೀಷನ್ಸ್. ಈಗ ಮನೇನ ಅಗ್ರಿಮೆಂಟ್ ಮಾಡೋದು, 3 ತಿಂಗಳು ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಆ ರೀತಿ ತಗೋಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಗೂಡ್ಸ್ ಡೆಫಿನೇಷನ್. ಗೂಡ್ಸ್ ಅಂದ್ರೆ ಏನು ಅಂತ ನೋಡೋಣ. ಗೂಡ್ಸ್ ಆರ್ ಮೂವಬಲ್ ಪ್ರಾಪರ್ಟಿ ಎಕ್ಸ್ಕ್ಲೂಡಿಂಗ್ ಮನಿ ಅಂಡ್ ಆಕ್ಷನಬಲ್ ಕ್ಲೈಮ್ಸ್. ಅದನ್ನ ನಾವು ಮೂವಬಲ್ ಪ್ರಾಪರ್ಟಿ ಇನ್ಕ್ಲೂಡಿಂಗ್ ಎಕ್ಸಿಸ್ಟಿಂಗ್ ಗೂಡ್ಸ್, ಓಕೆ, ದ ಫ್ಯೂಚರ್ ಗೂಡ್ಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್ ಆರ್ ಅಕ್ವೈರ್ಡ್, ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುವಂಥದ್ದು, ಅಂಡ್ ದ ಕಂಟಿಂಜೆಂಟ್ ಗೂಡ್ಸ್ ಡಿಪೆಂಡ್ ಆನ್ ದ ಕಂಡೀಷನ್ ಮೇಲೆ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ. ಓನರ್ಶಿಪ್ ಬರ್ತದೆ ಸೆಕ್ಷನ್ 18 ಸಬ್ಸೆಕ್ಷನ್ 18 to 20. ಓನರ್ಶಿಪ್ ಪಾಸಸ್ ವಿತ್ ಇಂಟೆಂಡೆಡ್ ಬೈ ದ ಪಾರ್ಟೀಸ್. ಪಾರ್ಟಿಯಿಂದ ಇಂಟೆಂಡೆಡ್ ಆಗಿರುತ್ತೆ. ಇಟ್ ಮಸ್ಟ್ ಬಿ ದ ಅಸರ್ಟೈನ್ಡ್ ಗೂಡ್ಸ್ ಅಂಡ್ ಇನ್ ಎ ಡಿಲಿವರಬಲ್ ಸ್ಟೇಟ್ ಅಲ್ಲಿ ಇರುತ್ತೆ ಅದು. ರೂಲ್ಸ್ ಎಕ್ಸಿಸ್ಟ್ ಟು ಬಿ ಡಿಟರ್ಮೈನ್ ವೆನ್ ದ ಓನರ್ಶಿಪ್ ಪಾಸಸ್ ಇನ್ ಡಿಫರೆಂಟ್ ಸಿಚುವೇಶನ್ ಟು ಪ್ರೊಟೆಕ್ಟ್ ದ ಬೈಯರ್ ಅಂಡ್ ದ ಸೆಲ್ಲರ್ ಇಂಟ್ರೆಸ್ಟ್. ಬೈಯರ್ ಅಂಡ್ ಸೆಲ್ಲರ್ ಇಂಟ್ರೆಸ್ಟ್ ಅದು ಪ್ರೊಟೆಕ್ಟ್ ಮಾಡಬೇಕು. ಕಂಡೀಷನ್ಸ್ ಅಂಡ್ ವಾರಂಟೀಸ್ ಬಂದ್ರೆ ಏನು? ಸೆಕ್ಷನ್ 11 to 17 ಅಲ್ಲಿ ಕಂಡೀಷನ್ಸ್ ಅಂಡ್ ವಾರಂಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಕಂಡೀಷನ್ಸ್ ಆರ್ ಎಸೆನ್ಷಿಯಲ್ ಸ್ಟಿಪ್ಯುಲೇಷನ್ಸ್. ಅದು ಎಸೆನ್ಷಿಯಲ್ ಸ್ಟಿಪ್ಯುಲೇಷನ್ಸ್. ಬ್ರೆಚ್ ಅಲೋಸ್ ಅ ಕಾಂಟ್ರಾಕ್ಟ್, ದ ರೆಪ್ಯುಟೇಷನ್ ಬರುತ್ತೆ ಅಲ್ಲಿ. ಸೊ ವಾರಂಟೀಸ್ ಆರ್ ಸಬ್ಸಿಡರಿ ಪ್ರಾಮಿಸ್. ಸಬ್ಸಿಡರಿ ಪ್ರಾಮಿಸ್ ಬ್ರೆಚ್ ಎಂಟೈಟಲ್ಸ್ ಕ್ಲೈಮ್ ಆಫ್ ಎ ಡ್ಯಾಮೇಜ್ ಓನ್ಲಿ. ಡ್ಯಾಮೇಜ್ ನ ಕ್ಲೈಮ್ ಮಾಡಬಹುದು ಅಲ್ಲಿ. ನೆಕ್ಸ್ಟ್, ಇಂಪ್ಲೈಡ್ ಅಂಡರ್ಟೇಕಿಂಗ್ಸ್ ಇನ್ಕ್ಲೂಡ್ ಟೈಟಲ್, ಕ್ವಾಲಿಟಿ ಅಂಡ್ ದ ಫಿಟ್ನೆಸ್ ಆಫ್ ದಿ ಗೂಡ್ಸ್ ಫಾರ್ ದ ಪರ್ಪಸ್. ಅಲ್ಲಿ ಕ್ವಾಲಿಟಿ ಕೊಡಬೇಕು, ಟೈಟಲ್ ಕರೆಕ್ಟ್ ಆಗಿರಬೇಕು, ಅಂಡ್ ಫಿಟ್ನೆಸ್ ಆಫ್ ದ ಗೂಡ್ಸ್ ಕರೆಕ್ಟ್ ಆಗಿರಬೇಕು. ಎಲ್ಲದೂ ಕೂಡ ವಾರಂಟಿ. ಈಗ ನಾವೇನೋ ಒಂದು ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ಅದ್ರ ಮೇಲೆ ವಾರಂಟಿನ ಕ್ಲೈಮ್ ಮಾಡೋದು, ಅದನ್ನ ನಾವು ಎಕ್ಸಾಂಪಲ್ ಅಲ್ಲಿ ತಗೋಬಹುದು. ನೆಕ್ಸ್ಟ್, ಡ್ಯೂಟೀಸ್ ಆಫ್ ಅ ಬೈಯರ್ ಅಂಡ್ ಸೆಲ್ಲರ್. ಬೈಯರ್ ಮತ್ತೆ ಸೆಲ್ಲರ್ ನ ಡ್ಯೂಟಿ ಏನಿಲ್ಲಿ? ಸೆಕ್ಷನ್ 31 to 44 ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೆಲ್ಲರ್ ಮಸ್ಟ್ ಡೆಲಿವರ್ ದ ಗೂಡ್ಸ್ ಆಸ್ ಪರ್ ಕಾಂಟ್ರಾಕ್ಟ್ ಸ್ಪೆಸಿಫಿಕೇಶನ್ಸ್, ಬೈಯರ್ ಮಸ್ಟ್ ಅಕ್ಸೆಪ್ಟ್ ಅಂಡ್ ಪೇ. ಅವ್ರ ಕಾಂಟ್ರಾಕ್ಟ್ ಬಗ್ಗೆ ಸ್ಪೆಸಿಫೈಡ್ ಆಗಿ ಸೆಲ್ಲರ್ ಗೂಡ್ಸ್ ನ ಕೊಡಬೇಕು, ಬೈಯರ್ ಅದನ್ನ ಅಕ್ಸೆಪ್ಟ್ ಮಾಡಬೇಕು. ದ ರೂಲ್ಸ್ ಫಾರ್ ಡೆಲಿವರಿ, ಪೇಮೆಂಟ್, ರಿಸ್ಕ್ ಟ್ರಾನ್ಸ್ಫರ್ ಅಂಡ್ ಬೈಯರ್ ಅಕ್ಸೆಪ್ಟೆನ್ಸ್ ಆರ್ ರಿಜೆಕ್ಷನ್ ಆರ್ ಸ್ಪೆಸಿಫೈಡ್. ಅದೆಲ್ಲದೂ ಕೂಡ ಮೆನ್ಷನ್ ಆಗಿರಬೇಕು. ನೆಕ್ಸ್ಟ್, ರೈಟ್ ಆಫ್ ಅನ್ಪೇಯ್ಡ್ ಸೆಲ್ಲರ್. ಅನ್ಪೇಯ್ಡ್ ಸೆಲ್ಲರ್ ನ ರೈಟ್ ಏನಲ್ಲಿ? ಸೆಕ್ಷನ್ 45 to 54 ಇನ್ಕ್ಲೂಡ್ಸ್ ಲೈನ್ ಆನ್ ಗೂಡ್ಸ್, ಸ್ಟಾಪಿಂಗ್ ಗೂಡ್ಸ್ ಇನ್ ಟ್ರಾನ್ಸಿಟ್, ರೀಸೇಲ್ ಆಫ್ ಗೂಡ್ಸ್ ಇಫ್ ದ ಬೈಯರ್ ಡಿಫಾಲ್ಟ್ಸ್. ಬೈಯರ್ ಡಿಫಾಲ್ಟ್ಸ್ ಮಾಡಿದ್ರೆ ಅದನ್ನ ರೀಸೇಲ್ ಮಾಡಬಹುದು. ಗೂಡ್ಸ್ ಇನ್ ಟ್ರಾನ್ಸಿಟ್ ಅಲ್ಲಿ ಕೂಡ ಸ್ಟಾಪ್ ಮಾಡಿ, ಅಂದ್ರೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಅಲ್ಲಿ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಸ್ಟಾಪ್ ಆಗುತ್ತೆ.
ನೆಕ್ಸ್ಟ್ ರೆಮಿಡೀಸ್ ಆಫ್ ಬ್ರೆಚ್ ಸೆಕ್ಷನ್ 55 ಆನ್ವರ್ಡ್ಸ್ ರೆಮಿಡೀಸ್ ಆಫ್ ಬ್ರೆಚ್ ಬಂದ್ರೆ ನೆಕ್ಸ್ಟ್ ರೆಮಿಡೀಸ್ ಲೈಕ್ ಡ್ಯಾಮೇಜಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂಡ್ ರಿಜೆಕ್ಷನ್ ಆಫ್ ಗೂಡ್ಸ್ ಅಪ್ಲೈ ಆಗುತ್ತೆ ಅಲ್ಲಿ. ಪ್ರಾವಿಷನ್ಸ್ ಪ್ರೊಟೆಕ್ಟ್ ದ ಐದರ್ ಪಾರ್ಟಿ ವೆನ್ ದೇರ್ ಇಸ್ ಎ ಬ್ರೆಚ್ ಆರ್ ಫೇಲ್ಯೂರ್ ದ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಟರ್ಮ್ಸ್ ಅಲ್ಲಿ ಪ್ರಾವಿಷನ್ಸ್ ಏನ್ ಪ್ರೊಟೆಕ್ಟ್ ಮಾಡುತ್ತೆ, ಪಾರ್ಟೀಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ವೆನ್ ದಿಸ್ ಬ್ರೆಚ್ ಆರ್ ಫೇಲ್ಯೂರ್ ದ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಟರ್ಮ್ಸ್. ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿ ಎಕ್ಸಾಂಪಲ್ ತಗೋಬೋದಂದ್ರೆ, ಈಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಗೂಡ್ಸ್ ನ ಆರ್ಡರ್ ಮಾಡ್ತೀವಿ, ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿರ್ತಾರೆ. ರಿಟರ್ನ್ ಇದೆಯಾ, ಎಕ್ಸ್ಚೇಂಜ್ ಇದೆಯಾ ಅಥವಾ ರಿಟರ್ನ್ ಇದೆಯಾ, ರೀಫಂಡ್ ಇದೆಯಾ, ಎಷ್ಟು ದಿನದೊಳಗೆ ರಿಟರ್ನ್ ಮಾಡಬೇಕು, ಓಕೆ, ಅದಕ್ಕೆ ನಾವು ರೀಸನ್ ಕೊಡಬೇಕಾಗತ್ತೆ. ಎಲ್ಲದೂ ಕೂಡ ಇನ್ಫಾರ್ಮೇಶನ್ ಇರುತ್ತೆ. ಸೊ ಆ ರೀತಿ ಪ್ರತಿಯೊಂದನ್ನು ಕೂಡ ಡ್ಯೂಟೀಸ್ ಆಫ್ ಎ ಬೈಯರ್ ಮತ್ತೆ ಡ್ಯೂಟೀಸ್ ಆಫ್ ಎ ಸೆಲ್ಲರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಯಾವ ಬೈಯರ್ ಮತ್ತೆ ಸೆಲ್ಲರ್ನ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಕನ್ಸಿಡರೇಷನ್ ತಗೊಂಡು ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಕನ್ಸಿಡರೇಷನ್ ತಗೊಂಡಾಗ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾನು ಡಿಸ್ಕಸ್ ಮಾಡ್ತೀನಿ, ಡಾಕ್ಟ್ರಿನ್ ಆಫ್ ಕೇವಿಯೇಟ್ ಎಂಪೆಟರ್. ಸೊ ಡಾಕ್ಟ್ರಿನ್ ಆಫ್ ಕೇವಿಯೇಟ್ ಎಂಪೆಟರ್ ಅಂದ್ರೆ ಏನು? The doctrine of caveat emptor is a fundamental principle under the Sale of Goods Act 1930. Sale of Goods Act 1930 ಅಲ್ಲಿ ಇದು ಫಂಡಮೆಂಟಲ್ ಪ್ರಿನ್ಸಿಪಲ್, ವಿಚ್ ಮೀನ್ಸ್ ಲೆಟ್ ದ ಬೈಯರ್ ಬಿವೇರ್. ಬೈಯರ್ಗೆ ಪ್ರತಿಯೊಂದು ಗೊತ್ತಿರಬೇಕು. ಓಕೆ, ಸೊ ಲೆಟ್ ದ ಬೈಯರ್ ಬಿವೇರ್. ನೋಡಿ, ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ದಟ್ ಮೀನ್ಸ್ ಲೆಟ್ ದ ಬೈಯರ್ ಬಿವೇರ್, ಕೊಳ್ಳುವಂತ ವ್ಯಕ್ತಿಗೆ ಅರಿವಿರಲಿ ಅಂತ. ಇಟ್ ಪ್ಲೇಸಸ್ ದ ರೆಸ್ಪಾನ್ಸಿಬಿಲಿಟಿ ಆನ್ ದ ಬೈಯರ್ಸ್ ಟು ಎಕ್ಸಸೈಸ್ ದ ಕಾಷನ್ ಅಂಡ್ ಪರ್ಫಾರ್ಮ್ ಡ್ಯೂಟೀಸ್ ಡೆಲಿಜೆನ್ಸ್ ಬಿಫೋರ್ ಪರ್ಚೇಸಿಂಗ್ ದ ಗೂಡ್ಸ್ ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಕಾಷನ್ ಆಗಿ ನಾವು ತಿಳ್ಕೋಬೇಕು. ಎಸೆನ್ಷಿಯಲಿ ದ ಬೈಯರ್ ಮಸ್ಟ್ ಇನ್ಸ್ಪೆಕ್ಟ್ ಅಂಡ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಕ್ವಾಲಿಟಿ ನೋಡಬೇಕು, ಕಂಡೀಷನ್ ಅಂಡ್ ಫೇರ್ನೆಸ್ ಆಫ್ ದ ಗೂಡ್ಸ್ ಬಿಫೋರ್ ಪರ್ಚೇಸ್ ಮಾಡಕ್ ಮುಂಚೆ ಅದೆಲ್ಲದನ್ನು ಕೂಡ ನಾವು ತಿಳ್ಕೊಂಡಿರ್ಬೇಕು. ಇಫ್ ದ ಬೈಯರ್ ಫೇಲ್ಸ್ ಟು ಡೂ ಸೊ, ದ ಲೇಟರ್ ಫೈಂಡ್ಸ್ ಡಿಫೆಕ್ಟ್ ದಟ್ ಕುಡ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಬೈ ರೀಸನಬಲ್ ಎಕ್ಸಾಮಿನೇಷನ್, ದೇ ಕೆನಾಟ್ ಹೋಲ್ಡ್ ದ ಸೆಲ್ಲರ್ ಲಯಬಲ್ ಅನ್ಲೆಸ್ ದೇರ್ ಇಸ್ ಎ ಫ್ರಾಡ್ ಆರ್ ಎಕ್ಸ್ಪ್ರೆಸ್ ವಾರಂಟಿ ಬೈ ದ ಸೆಲ್ಲರ್. ಅಂದ್ರೆ ಫ್ರಾಡ್ ಆಗಿರೋದು ಅಥವಾ ವಾರಂಟಿನ ಫುಲ್ಫಿಲ್ ಮಾಡದೇ ಇದ್ರೆ ನಾವು ಅವನನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದನ್ನ ನಾವು ಡಾಕ್ಟ್ರಿನ್ ಆಫ್ ಕೇವಿಯಟ್ ಎಂಪೆಟರ್ ಅಂತ ಕರಿತೀವಿ. ಲೆಟ್ ದ ಬೈಯರ್ ಬಿವೇರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿ, ಅಮೆಝಾನ್ ಗೂಡ್ಸ್ ಬೈ ಮಾಡ್ತೀವಿ, ಮತ್ತೆ ಅದೇ ಎಕ್ಸಾಂಪಲ್ ತಗೋತೀನಿ ನಾನು. ನನಗೆ ಗೊತ್ತಿರಬೇಕು ಅದು ರಿಟರ್ನ್ ಮಾಡ್ಬೋದಾ ಅಥವಾ ಆಗಲ್ವಾ. ಓಕೆ, ಅದು ಎಷ್ಟು ದಿವಸ ರಿಟರ್ನ್ ಮಾಡಿದ್ರೆ ಎಷ್ಟು ದಿವಸ ಒಳಗಡೆ ಮಾಡಬೇಕು, ಮತ್ತೆ ಯೂಸ್ ಮಾಡಿ ರಿಟರ್ನ್ ಮಾಡ್ಬೋದಾ ಮಾಡಬಾರ್ದಾ, ಓಕೆ, ವಿತ್ ಟ್ಯಾಗ್ ಕೊಡ್ಬೇಕಾ, ಪ್ರತಿಯೊಂದು ಗೊತ್ತಿರ್ಬೇಕು ನಮಗೆ. ನಾವೆಲ್ಲದನ್ನು ಓದಿ ನಾವು ಆರ್ಡರ್ ಮಾಡಬೇಕು. ಓಕೆ, ಆರ್ಡರ್ ಮಾಡಿದ್ಮೇಲೆ ಅದು ಬಂದ ಮೇಲೆ ನಾನು ರಿಟರ್ನ್ ಮಾಡಬೇಕು ಅಂದ್ರೆ ರಿಟರ್ನ್ ಮಾಡೋಕೆ ಆಪ್ಷನ್ ಇಲ್ಲ ಅಂದ್ರೆ ಅದನ್ನ ನಾವು ಸೆಲ್ಲರ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಲೆಟ್ ದ ಬೈಯರ್ ಬಿವೇರ್ ಅಬೌಟ್ ದ ಗೂಡ್ಸ್ ವಿಚ್ ಯು ಆರ್ ಪರ್ಚೇಸಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಟ್ರಿನ್ ಆಫ್ ಕೇವಿಯಟ್ ಎಂಪೆಟರ್. ಲೆಟ್ ದ ಬೈಯರ್ ಬಿವೇರ್ ಅಬೌಟ್ ದ ಗೂಡ್ಸ್ ವಿಚ್ ಯು ಆರ್ ಪರ್ಚೇಸಿಂಗ್, ಅಬೌಟ್ ದ ಕ್ವಾಲಿಟಿ, ಕಂಡೀಷನ್, ಕ್ವಾಂಟಿಟಿ, ಫೇರ್ನೆಸ್ ಎಲ್ಲ ಕೂಡ ಗೊತ್ತಿರಬೇಕು. ಸೊ ಕೀ ಆಸ್ಪೆಕ್ಟ್ಸ್ ಆಫ್ ದ ಡಾಕ್ಟ್ರಿನ್ ನ ಕೀ ಆಸ್ಪೆಕ್ಟ್ಸ್ ಗಳೇನು ಅಂತ ನೋಡೋಣ. Section 16 of the Sale of Goods Act states that there is no implied warranty or condition as to the quality or fairness for a particular purpose unless the buyer relies on the seller's expertise or sales seller gives an express warranty. Express warranty ಅಥವಾ expertise ನ ಬಿಲೀವ್ ಮಾಡಿ ತಗೊಂಡಿಲ್ಲ ಅಂದ್ರೆ, ಸೊ ಸೆಕ್ಷನ್ 16 ಹೇಳ್ತದೆ, ಸೇಲ್ ಆಫ್ ಗೂಡ್ಸ್ ಆಕ್ಟ್ ಹೇಳ್ತದೆ, there is no implied warranty or conditions ಇಲ್ಲ ಅಲ್ಲಿ as the quality or fairness of the particular purpose ಅಲ್ಲಿ. ಓಕೆ, ನೆಕ್ಸ್ಟ್ ಪ್ರಿನ್ಸಿಪಲ್ ಅಪ್ಲೈಸ್ ಪ್ರೈಮರ್ಲಿ ಟು ದ ವಿಸಿಬಲ್ ಡಿಫೆಕ್ಟ್ಸ್ ಮೇಲೆ ಅಪ್ಲಿಕಲ್ ಆಗುತ್ತೆ. ದಟ್ ಇಸ್ ದ ಪೊಟೆಂಟ್ ಡಿಫೆಕ್ಟ್ಸ್ ಗೆ, ಅಂಡ್ ಡಸ್ ನಾಟ್ ದ ರಿಲೀವ್ ದ ಸೆಲ್ಲರ್ಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ ಇನ್ ಕೇಸ್ ಆಫ್ ದ ಲೆಟೆಂಟ್ ಡಿಫೆಕ್ಟ್ಸ್ ದಟ್ ಆರ್ ನಾಟ್ ಡಿಸ್ಕವರಬಲ್ ಬೈ ಆರ್ಡಿನರಿ ಇನ್ಸ್ಪೆಕ್ಷನ್. ಆರ್ಡಿನರಿ ಇನ್ಸ್ಪೆಕ್ಷನ್ ಗೊತ್ತಾಗಲ್ಲ. ಸಪೋಸ್ ಫಾರ್ ಎಕ್ಸಾಂಪಲ್ ಕಾರ್ಡ್ನ ಎಲ್ಲ ಚೆಕ್ ಮಾಡ್ತೀವಿ, ಬಟ್ ಯೂಸ್ ಮಾಡಕ್ ಶುರು ಮಾಡಿದ್ರೆ ಏನೋ ಒಂದು ಡಿಫೆಕ್ಟ್ ಬರ್ಬೋದು. ಈಗ ವಾಷಿಂಗ್ ಮಿಷಿನ್ ತರಿಸ್ತೀವಿ ಅಂತ ಅನ್ಕೊಳ್ಳಿ, ಅದನ್ನ ನೀಟಾಗಿ ರನ್ ಆಗ್ತಾ ಇರುತ್ತೆ, ಬಟ್ ಆಮೇಲೆ 1 ವರ್ಷ ವಾರಂಟಿ ಒಳಗೆ ಡಿಫೆಕ್ಟ್ ಆಗುತ್ತೆ. ಆಗ ನಾವು ರಿಪೇರ್ ಮಾಡಿಸ್ಕೋಬಹುದು ಅಥವಾ ರೀಪ್ಲೇಸ್ ಮಾಡಿಸ್ಕೋಬಹುದು. ಇಟ್ ಅರೈಸಸ್ ಡ್ಯೂ ಟು ದ ಇನ್ಫಾರ್ಮೇಶನ್ ದ asymmetry where the seller generally know more about the goods than buyer, encouraging the buyer to protect themselves through ಕೇರ್ಫುಲ್ ಇನ್ಸ್ಪೆಕ್ಷನ್ ಅವ್ರನ್ನ ನೋಡ್ಬೇಕಾಗತ್ತೆ. ಓಕೆ, ಅದನ್ನ ನಾವು ಕೀ ಆಸ್ಪೆಕ್ಟ್ಸ್ ಆಫ್ ದ ಡಾಕ್ಟ್ರಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಎಕ್ಸ್ಪೆಕ್ಟೇಷನ್ಸ್ ಟು ಕೇವಿಯಟ್ ಎಂಪೆಟರ್. ಎಕ್ಸ್ಪೆಕ್ಟೇಷನ್ಸ್ ಎಕ್ಸೆಪ್ಷನ್ಸ್ ಟು ದ ಕೇವಿಯಟ್ ಎಂಪೆಟರ್. ಎಕ್ಸೆಪ್ಷನ್ಸ್ ಗಳು ಏನ್ ಬರುತ್ತೆ ಇಲ್ಲಿ? ದ ಬೈಯರ್ ಕ್ಯಾನ್ ಶಿಫ್ಟ್ ದ ರೆಸ್ಪಾನ್ಸಿಬಿಲಿಟಿ ಬ್ಯಾಕ್ ಟು ದ ಸೆಲ್ಲರ್ ಇನ್ ದಿಸ್ ಸಿಚುಯೇಷನ್ ಅಲ್ಲಿ ಅವರು ಎಕ್ಸೆಪ್ಷನ್ಸ್ ಮಾಡ್ಬೋದು. ದ ಫಿಟ್ನೆಸ್ ಫಾರ್ ಪರ್ಟಿಕ್ಯುಲರ್ ಪರ್ಪಸ್ಗೆ ಫಿಟ್ನೆಸ್ ಕನ್ಸಿಡರೇಷನ್ ಮಾಡ್ಬೋದು. ವೆನ್ ದ ಬೈಯರ್ ಇನ್ಫಾರ್ಮ್ ದ ಸೆಲ್ಲರ್ ಅಬೌಟ್ ದ ಸ್ಪೆಸಿಫಿಕ್ ಪರ್ಪಸ್ ಅಂಡ್ ದ ರಿಲೈಸ್ ಆನ್ ದ ಸೆಲ್ಲರ್ ಸ್ಕಿಲ್ ಆರ್ ಜಡ್ಜ್ಮೆಂಟ್, ದ ಸೆಲ್ಲರ್ ಮಸ್ಟ್ ಸಪ್ಲೈ ದ ಸೂಟಬಲ್ ಗೂಡ್ಸ್. ಈಗ ಇದೇ ತರ ಬೇಕು ಅಂತ ಕೇಳಿರ್ತಾನೆ, ಅವನು ಆಯ್ತು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸೊ ಅದನ್ನ ಅವ್ರ ಮೇಲೆ ಸೂಟಬಲ್ ಸಪ್ಲೈಸ್ನ ಅವ್ನು ಮಾಡಬೇಕಾಗತ್ತಾಗ. ಸೇಲ್ ಬೈ ಡಿಸ್ಕ್ರಿಪ್ಷನ್. ಸೊ ಸೇಲ್ ಬೈ ಡಿಸ್ಕ್ರಿಪ್ಷನ್ ತಗೊಂಡಾಗ ದ ಗೂಡ್ಸ್ ಸೋಲ್ಡ್ ಡು ನಾಟ್ ಕನ್ಫರ್ಮ್ ಟು ದ ಡಿಸ್ಕ್ರಿಪ್ಷನ್ ಗಿವನ್, ದ ಸೆಲ್ಲರ್ ಈಸ್ ಲಯಬಲ್. ಅವನು
ಹೇಳಿದಂತ ಗೂಡ್ಸ್ ಸಪ್ಲೈ ಮಾಡಲಿಲ್ಲ ಅಂದ್ರೆ ಅವ್ನು ಲಯಬಲ್ ಆಗ್ತಾನೆ. ನೆಕ್ಸ್ಟ್ ಮರ್ಚೆಂಟಬಲ್ ಕ್ವಾಲಿಟಿ, ಗೂಡ್ಸ್ ಶುಡ್ ಬಿ ಅಕ್ಸೆಪ್ಟಬಲ್ ಕ್ವಾಲಿಟಿ ಅಂಡ್ ಫಿಟ್ ಫಾರ್ ಸೇಲ್ ಇನ್ ದ ಮಾರ್ಕೆಟ್. ಗೂಡ್ಸ್ ಅಕ್ಸೆಪ್ಟಬಲ್ ಕ್ವಾಲಿಟಿ ಇರಬೇಕು ಅಂಡ್ ಫಿಟ್ ಆಗಿರಬೇಕು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡೋದು. ಸೇಲ್ ಬೈ ಸ್ಯಾಂಪಲ್, ಗೂಡ್ಸ್ ಶುಡ್ ಮ್ಯಾಚ್ ದ ಸ್ಯಾಂಪಲ್ ಪ್ರೊವೈಡೆಡ್. ಕೊಟ್ಟಿರುವಂತ ಸ್ಯಾಂಪಲ್ ನೇ ಅದು ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ಫ್ರಾಡ್ ಅಂಡ್ ಮಿಸ್ರೆಪ್ರೆಸೆಂಟೇಷನ್, ಇಫ್ ದ ಸೆಲ್ಲರ್ ನೋಯಿಂಗ್ಲಿ ಡಿಸ್ಕವರ್ಸ್ ಆರ್ ದ ಕನ್ಸಿಲ್ಸ್ ಅ ಡಿಫೆಕ್ಟ್, ದ KVA ಟೆಂಪರೇಚರ್ ಡಸ್ ನಾಟ್ ಅಪ್ಲೈ. KVA ಟೆಂಪರೇಚರ್ ಅಲ್ಲಿ ಅಪ್ಲೈ ಆಗಲ್ಲ. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ದ ಬೈಯರ್ ಪರ್ಚೇಸಸ್ ದ ಶೂಸ್ ಫ್ರಮ್ ಅ ಸೆಲ್ಲರ್ ಫಾರ್ ರನ್ನಿಂಗ್ ಅಂಡ್ informs the seller that if seller of this use, but the seller sells ordinary shoes unsuitable for running, then the buyer can hold the seller responsibility even under the doctrine of KVA temperature. ಅವ್ನು ಕೇಳ್ಬೋದು ಅಂದ್ರೆ ರನ್ನಿಂಗ್ ಶೂಸ್ ಕೊಡು ಅಂದ್ರೆ ಅವನದನ್ನ ಬೇರೆ ಏನೋ ಕೊಟ್ಟರೆ ಅದು ಕನ್ಸಿಡರೇಷನ್ ಆಗಲ್ಲ. ಓಕೆ, ದಿಸ್ ಇಸ್ ಅಬೌಟ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಟು ಡಾಕ್ಟ್ರಿನ್ ಆಫ್ KVA ಟೆಂಪರೇಚರ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಮೋರ್ ಆಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. 1881, the negotiable instrument act 1881 is an Indian law enacted to regulate the gown negotiable instruments such as promissory notes. ನೋಡಿ ಇಲ್ಲಿ promissory notes ಬರುತ್ತೆ, bill of exchange and checks ಇಷ್ಟು ಬರುತ್ತೆ. The act provides a uniform legal framework for the usage, transfer and enforcement of these financial documents with which guarantee payment of a specific amount of money either on demand ಆರ್ ಎಟ್ ಎ ಫಿಕ್ಸ್ಡ್ ಟೈಮ್. ಇಲ್ಲಿ ಏನಾಗುತ್ತೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಂದ್ರೆ ಇಂಡಿಯನ್ ಲಾ ಎನಾಕ್ಟ್ ಮಾಡುತ್ತೆ, ರೆಗ್ಯುಲೇಟ್ ದ ಗೌನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಪ್ರಾಮಿಸರಿ ನೋಟ್ ನ ಗೌನ್ ಮಾಡುತ್ತೆ, ಬಿಲ್ ಆಫ್ ಎಕ್ಸ್ಚೇಂಜ್ ಅಥವಾ ಚೆಕ್ ನ ಗೌನ್ ಮಾಡುತ್ತೆ. ಆಕ್ಟ್ ಏನ್ ಪ್ರೊವೈಡ್ ಮಾಡುತ್ತೆ, ಯೂನಿಫಾರ್ಮ್ ಲೀಗಲ್ ಫ್ರೇಮ್ವರ್ಕ್ ನ ಕೊಡುತ್ತೆ ಇಲ್ಲಿ ಫಾರ್ ದ ಯೂಸೇಜ್, ಯೂಸ್ ಮಾಡಕ್ಕೆ ಈ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡಕ್ಕೆ, ಎನ್ಫೋರ್ಸ್ಮೆಂಟ್ ಆಫ್ ದೀಸ್ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ನ ವಿಚ್ ಗ್ಯಾರಂಟಿ ಪೇಮೆಂಟ್ ಆಫ್ ಸ್ಪೆಸಿಫಿಕ್ ಅಮೌಂಟ್ ನ ಆಫ್ ಮನಿ ಐದರ್ ಆನ್ ಡಿಮ್ಯಾಂಡ್ ಆರ್ ಎಟ್ ಎ ಫಿಕ್ಸ್ಡ್ ಟೈಮ್ ಅಲ್ಲಿ ಅದನ್ನ ಕೊಡಬೇಕು. ಓಕೆ, originating during the British the colonial rule ಅಲ್ಲಿ ಇದು originate ಆಗುತ್ತೆ. The act remains in force today with several amendments to address the evolving business needs and financial practices. business needs ಮತ್ತೆ financial practices ಗಳನ್ನ ಇದು ಫುಲ್ಫಿಲ್ ಮಾಡುತ್ತೆ. ಪರ್ಪಸ್ ಅಂಡ್ ಇಂಪಾರ್ಟೆನ್ಸ್ ಗೆ ಬಂದಾಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ the act ensures smooth and secure financial and commercial transaction by defining ಕ್ಲಿಯರ್ ರೂಲ್ಸ್ ಫಾರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗೆ ಕ್ಲಿಯರ್ ರೂಲ್ಸ್ ನ ಕೊಡುತ್ತೆ, ಫೈನಾನ್ಷಿಯಲ್ ಅಂಡ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗೆ ಸ್ಮೂತ್ ಅಂಡ್ ಸೆಕ್ಯೂರ್ ಆಗಿ ನಡೆಯಕ್ಕೆ. ಅಂಡ್ ಇಟ್ ಫೆಸಿಲಿಟೇಟ್ಸ್ ಈಸಿ ಟ್ರಾನ್ಸ್ಫರಬಿಲಿಟಿ ಆಫ್ ದೀಸ್ ಡಾಕ್ಯುಮೆಂಟ್ಸ್, ಅಲೋಯಿಂಗ್ ದ ಪಾರ್ಟೀಸ್ ಟು ಟ್ರಾನ್ಸ್ಫರ್ ರೈಟ್ಸ್ ವಿತೌಟ್ ದ ಎಕ್ಸೆಸಿವ್ ಫಾರ್ಮಾಲಿಟೀಸ್. ಎಕ್ಸೆಸಿವ್ ಫಾರ್ಮಾಲಿಟೀಸ್ ಇಟ್ಕೊಂಡಲೇ ಕರೆಕ್ಟ್ ಆಗಿ ಟ್ರಾನ್ಸ್ಫರ್ಬಿಲಿಟಿನ ಕೂಡ ಮಾಡಬಹುದು ಇಲ್ಲಿ. ನೆಕ್ಸ್ಟ್ ಪ್ರೊವೈಡ್ಸ್ ಲೀಗಲ್ ರೆಮಿಡೀಸ್ ಅಂಡ್ ಪ್ರೊಟೆಕ್ಷನ್ಸ್ ಅಗೇನ್ಸ್ಟ್ ಡಿಸಾನರ್ ಆರ್ ಡಿಫಾಲ್ಟ್ ಇನ್ ಪೇಮೆಂಟ್. ಪೇಮೆಂಟ್ ಏನೋ ಡಿಸಾನರ್ ಆದ್ರೆ ಮತ್ತೆ ಡಿಫಾಲ್ಟ್ ಆದ್ರೆ ಲೀಗಲ್ ರೆಮಿಡೀಸ್ ಗಳನ್ನ ಕೊಡುತ್ತೆ ಆಕ್ಟ್. Key amendments, particularly in 1988 and 2002, introduce a criminal liability for check bounce and the curb the fraud and ensure the timely payment. So check bounce ಕೂಡ ನೋಡಿ ಇಲ್ಲಿ ಬರುತ್ತೆ, ಅದು ಕ್ರಿಮಿನಲ್ ಕೇಸ್ ಆಗುತ್ತೆ, ಅದನ್ನ ಕೂಡ ಇಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಬಂದ್ರೆ ಯಾವ ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬರುತ್ತೆ, ನಾನು ಮೇಲೆ ಹೇಳಿದ್ದೀನಿ 3 ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಬರುತ್ತೆ. ಅಲ್ಲಿ ಬಂದಾಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ 1881 recognizes the primarily 3 types of negotiable instruments. ಒಂದು promissory note, section 4, a written unconditional promise by one person maker to pay a specified sum to another payee or order on demand or at a fixed time. ಓಕೆ, ಇಲ್ಲಿ ರಿಟರ್ನ್ ಅನ್ಕಂಡೀಷನಲ್ ಪ್ರಾಮಿಸ್ ನ ಕೊಟ್ಟಿರ್ತಾರೆ, ಕಂಡೀಷನ್ ಇರಲ್ಲ ಇಲ್ಲಿ. ಓಕೆ, ಸೊ ಅದನ್ನ ನಾವು ಹೇಳ್ತೀವಿ, ಮೇಕರ್ ಪೇಯಿಗೆ ಹೇಳಿರ್ತಾನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಆರ್ಡರ್ ಆನ್ ಡಿಮ್ಯಾಂಡ್ ಮೇಲೆ. ಹಾಗೆ ಎಕ್ಸಾಂಪಲ್, ಎ ಇಶ್ಯೂಸ್ ಎ ಪ್ರಾಮಿಸರಿ ನೋಟ್ ಪ್ರಾಮಿಸಿಂಗ್ ಟು ಪೇ rupees 1 lakh to be in 3 months. 3 ತಿಂಗಳಲ್ಲಿ 1 ಲಕ್ಷ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಅದನ್ನ ನಾವು ಅಲ್ಲಿ ಕಂಡೀಷನ್ ಏನಿಲ್ಲ, ನೀನು ಬೆಂಗಳೂರಿಗೆ ಬಂದ್ರೆ ಕೊಡ್ತೀನಿ ಅಂದ್ರೆ ಕಂಡೀಷನ್ ಆಗುತ್ತೆ ಅದು. ಓಕೆ, ಆ ರೀತಿ ಇರುತ್ತೆ. ಇಲ್ಲ ಇಂಡಿಯಾಗೆ ವಾಪಸ್ ಬಂದ್ರೆ ಮಾತ್ರ ಕೊಡ್ತೀನಿ ಅಂತ ಹೇಳೋದು, ಆ ರೀತಿ ಅದಲ್ಲ, ಇದು ಅನ್ಕಂಡೀಷನಲ್ ಪ್ರಾಮಿಸ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಬಿಲ್ ಆಫ್ ಎಕ್ಸ್ಚೇಂಜ್, ಸೆಕ್ಷನ್ 5, an order made by one person drawer to another drawee to pay a specific sum to a third person payee to a or to a bearer on demand or at the future date. ಇಲ್ಲಿ ಏನಾಗುತ್ತೆ, ಇಲ್ಲಿ an order made by one person, ಓಕೆ, ಒಂದು ಪರ್ಸನ್ ಆರ್ಡರ್ ಮಾಡಿರ್ತಾನೆ, ಡ್ರಾರ್ ಅಂತ ಕರಿತೀವಿ ಅನ್ನ, ಟು ಅನದರ್ ಡ್ರಾಯಿ ಇನ್ನೊಬ್ಬ ವ್ಯಕ್ತಿಗೆ, ಟು ಪೇ ಎ ಸ್ಪೆಸಿಫಿಕ್ ಸಮ್ ಟು ಎ ಥರ್ಡ್ ಪರ್ಸನ್ಗೆ ಸ್ಪೆಸಿಫಿಕ್ ಸಮ್ ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಪೇಯಿ ಆರ್ ದ ಬೇರರ್ ಮೀನ್ಸ್ ಹೂ ಹೋಲ್ಡ್ಸ್ ದ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಓಕೆ, ಆನ್ ಡಿಮ್ಯಾಂಡ್ ಆರ್ ಎಟ್ ದ ಫ್ಯೂಚರ್ ಡೇಟ್. ಎಕ್ಸಾಂಪಲ್, ಎ ಡ್ರಾಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡೈರೆಕ್ಟಿಂಗ್ ಬಿ ಟು ಪೇ 50,000 ಟು ಸಿ ಇನ್ 2 months. ಸೊ ಎ ಏನ್ ಮಾಡ್ತಾನೆ, ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾ ಮಾಡ್ತಾನೆ, ಬಿಗೆ ಡೈರೆಕ್ಟ್ ಮಾಡ್ತಾನೆ ಅದ್ರ ಮೇಲೆ, ನೀನು 50,000 ಸಿಗೆ 2 ತಿಂಗಳಲ್ಲಿ ಕೊಡು ಅಂತ ಹೇಳ್ಬಿಟ್ಟು.
ಓಕೆ, ಅಲ್ಲಿ 3 ಪಾರ್ಟೀಸ್ ಇನ್ವಾಲ್ವ್ ಆಗಿರ್ತಾರೆ. ನೆಕ್ಸ್ಟ್ ಚೆಕ್. ಚೆಕ್ ಅಂದ್ರೆ ಏನು? ಸೆಕ್ಷನ್ 6 ಅಲ್ಲಿ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಆನ್ ಸ್ಪೆಸಿಫೈಡ್ ಬ್ಯಾಂಕರ್ ಆರ್ ಪೇಯಬಲ್ ಆನ್ ಡಿಮ್ಯಾಂಡ್. ಇದನ್ನ ಡ್ರಾನ್ ಆನ್ ಸ್ಪೆಸಿಫೈಡ್ ಬ್ಯಾಂಕರ್ ಪೇಯಬಲ್ ಆನ್ ಡಿಮ್ಯಾಂಡ್ ಇರುತ್ತೆ. ಚೆಕ್ ಆರ್ ಸಬ್ಸೆಟ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಪೇಯಬಲ್ ಆನ್ ಡಿಮ್ಯಾಂಡ್. ಪೇಯಬಲ್ ಆನ್ ಡಿಮ್ಯಾಂಡ್ ಅಲ್ಲಿ ಕೊಡ್ತಾರೆ. ಓಕೆ, ಅದನ್ನ ನಾವು ಚೆಕ್ ಅಂತ ಕರಿತೀವಿ. ನೆಕ್ಸ್ಟ್ ನೆಗೋಸಿಯೇಷನ್ ಅಂಡ್ ಅಸೈನ್ಮೆಂಟ್ ಅಂದ್ರೆ ಏನು? ನೆಗೋಸಿಯೇಷನ್ ಸೆಕ್ಷನ್ 14, ದ ಟ್ರಾನ್ಸ್ಫರ್ ಆಫ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇನ್ ಸಚ್ ಎ ವೇ ದಟ್ ದ ಟ್ರಾನ್ಸ್ಫರಿ ಬಿಕಮ್ಸ್ ಅ ಹೋಲ್ಡರ್ ಅಂಡ್ ಹ್ಯಾಸ್ ಅ ರೈಟ್ ಟು ಸೂ ಇನ್ ಹಿಸ್ ಓನ್ ನೇಮ್. ಓಕೆ, ಇಲ್ಲಿ ಟ್ರಾನ್ಸ್ಫರಿ ಬಿಕಮ್ ಹೋಲ್ಡರ್ ಆಗ್ತಾನೆ ಅಂಡ್ ಹಿ ಹ್ಯಾಸ್ ರೈಟ್ ಟು ಸೂ, ಕೋರ್ಟ್ ಹೋಗ್ಬೋದು ಇನ್ ಹಿಸ್ ಓನ್ ನೇಮ್ ಅಲ್ಲಿ. ಓಕೆ, ಫಾರ್ ಬೇರರ್ ಇನ್ಸ್ಟ್ರೂಮೆಂಟ್ಸ್ ನೆಗೋಸಿಯೇಷನ್ ಇಸ್ ಬೈ ಡೆಲಿವರಿ. ಬೇರೆ ಇನ್ಸ್ಟ್ರೂಮೆಂಟ್ಗೆ ನೆಗೋಸಿಯೇಷನ್ ಬೈ ಡೆಲಿವರಿ ಆಗುತ್ತೆ. ಫಾರ್ ಆರ್ಡರ್ ಇನ್ಸ್ಟ್ರೂಮೆಂಟ್ ನೆಗೋಸಿಯೇಷನ್ ರಿಕ್ವೈರ್ಸ್ ಎಂಡಾರ್ಸ್ಮೆಂಟ್ ಅಂಡ್ ಡೆಲಿವರಿ. ಸೊ ಬೇರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಹೂ ಹೋಲ್ಡ್ಸ್ ಇನ್ಸ್ಟ್ರೂಮೆಂಟ್ ಅಂತ ಇರುತ್ತೆ. ಆರ್ಡರ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಯಾರು ಆರ್ಡರ್ ಮಾಡ್ತಾರೆ ಅಲ್ಲಿ ನೆಗೋಸಿಯೇಷನ್ ಎಂಡಾರ್ಸ್ಮೆಂಟ್ ಅಂಡ್ ಡೆಲಿವರಿ ಆಗಬೇಕಾಗುತ್ತೆ. ಸೊ ಅಸೈನ್ಮೆಂಟ್ ಜನರಲಿ negotiable instrument are transferable by negotiation, but assignment is transfer of non-negotiable documents or rights. ಅಲ್ಲಿ non-negotiable documents or rights ನ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಡಿಸಾನರ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆದ್ರೆ ಏನಾಗುತ್ತೆ? ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಸ್ ಡಿಸಾನರ್ ವೆನ್ ದ ಪಾರ್ಟಿ ರೆಸ್ಪಾನ್ಸಿಬಲ್ ರೆಫ್ಯೂಸ್ಡ್. ಅವ್ನು ರೆಸ್ಪಾನ್ಸಿಬಲ್ ರೆಫ್ಯೂಸ್ ಮಾಡಿದ್ರೆ ಆರ್ ಫೇಲ್ಸ್ ಟು ಪೇ ದ ಆರ್ ಅಕ್ಸೆಪ್ಟ್ ದ ಇನ್ಸ್ಟ್ರೂಮೆಂಟ್. ಪೇ ಅಥವಾ ಅಕ್ಸೆಪ್ಟ್ ಇನ್ಸ್ಟ್ರೂಮೆಂಟ್ ಅಕ್ಸೆಪ್ಟ್ ಮಾಡೋಕ್ಕೆ ಫೇಲ್ ಆದಾಗ ಅಲ್ಲಿ ಡಿಸಾನರ್ ಆಗುತ್ತೆ. ಟೈಪ್ಸ್ ಆಫ್ ಡಿಸಾನರು ನಾನ್ ಅಕ್ಸೆಪ್ಟೆನ್ಸ್ ಬರುತ್ತೆ. ಓಕೆ, ಸೊ ಡ್ರಾಯಿ ರೆಫ್ಯೂಸ್ಡ್ ಟು ಅಕ್ಸೆಪ್ಟ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಬಿಲ್ ಆಫ್ ಎಕ್ಸ್ಚೇಂಜ್ ಅಕ್ಸೆಪ್ಟ್ ಮಾಡಕ್ಕೆ ರೆಫ್ಯೂಸ್ ಮಾಡೋದು. ನಾನ್ ಪೇಮೆಂಟ್ ಡಿಫಾಲ್ಟ್ ಇನ್ ಪೇಮೆಂಟ್ ಅಂಡ್ ಡ್ಯೂ ಡೇಟ್. ಡ್ಯೂ ಡೇಟ್ ಅಲ್ಲಿ ಪೇಮೆಂಟ್ ಮಾಡದಲ್ಲೇ ಇರೋದು. ಸೊ ಆನ್ ಡಿಸಾನರ್ ದ ಹೋಲ್ಡರ್ ಮಸ್ಟ್ ಗಿವ್ ನೋಟಿಸ್ ಆಫ್ ಡಿಸಾನರ್ ಟು ಪ್ರಯರ್ ಪಾರ್ಟೀಸ್ ಟು ಹೋಲ್ಡ್ ದೆಮ್ ಲಯಬಲ್. ಸೆಕ್ಷನ್ 89 ಇಂದ 99ಗೆ ಅದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಪ್ರಯರ್ ಪಾರ್ಟೀಸ್ಗೆ ಅವರು ಇನ್ಫಾರ್ಮೇಶನ್ ಕೊಡಬಹುದು. ನೆಕ್ಸ್ಟ್ ಡಿಸ್ಚಾರ್ಜ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೇ ಬಿ ಡಿಸ್ಚಾರ್ಜ್ ಬೈ ಪೇಮೆಂಟ್ ಇನ್ ಡ್ಯೂ ಕೋರ್ಸ್, ಫುಲ್ ಪೇಮೆಂಟ್ ಬೈ ದ ರಿಟರ್ನ್. ಪೇಮೆಂಟ್ ಮಾಡಿದ್ರೆ ಡಿಸ್ಚಾರ್ಜ್ ಆಗೋಗುತ್ತೆ. ಕ್ಯಾನ್ಸಲೇಷನ್ ಆರ್ ಡಿಸ್ಟ್ರಕ್ಷನ್, ಅಲ್ಲಿ ಕ್ಯಾನ್ಸಲೇಷನ್ ಆಗ್ಬೋದು, ಡಿಸ್ಟ್ರಕ್ಷನ್ ಆಗ್ಬೋದು. ಫಿಸಿಕಲ್ ಕ್ಯಾನ್ಸಲೇಷನ್ ಆರ್ ಡಿಸ್ಟ್ರಕ್ಷನ್ ಆಫ್ ದ ಇನ್ಸ್ಟ್ರೂಮೆಂಟ್ ಡಿಸ್ಟ್ರಕ್ಷನ್ ಆಗ್ಬೋದು. ನೆಕ್ಸ್ಟ್ ಮೆಟೀರಿಯಲ್ ಆಲ್ಟ್ರೇಷನ್, unauthorized changes discharges the instrument except for the parties responsible for the alteration. ಅಂದ್ರೆ unauthorized changes ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಚೆಕ್ ಅಲ್ಲಿ ಡೇಟ್ ಗಳನ್ನ ತಿದ್ದೋ ಅಂತ ಕೆಲಸ ಮಾಡ್ತಾರೆ, ಅದನ್ನ ನಾವು ಮೆಟೀರಿಯಲ್ ಆಲ್ಟ್ರೇಷನ್ ಅಂತ ಹೇಳ್ಬೋದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ರಿಲೀಸ್ ಆಫ್ ಆರ್ ವೇವರ್. ರಿಲೀಸ್ ಆರ್ ವೇವರ್ ತಗೊಂಡ್ರೆ ಹೋಲ್ಡರ್ ರಿಲೀಸಸ್ ಎ ಪಾರ್ಟಿ ಫ್ರಮ್ ಲಯಬಿಲಿಟಿ. ಪಾರ್ಟಿನ ಲಯಬಿಲಿಟಿಯಿಂದ ಹೊಣೆಗಾರಿಕೆಯಿಂದ ರಿಲೀಸ್ ಮಾಡೋ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ರಿನೊಕೇಶನ್ ಆಫ್ ಪೋಸ್ಟ್ ಪ್ರೊಟೆಸ್ಟ್ ಬಂದಾಗ ಇಲ್ಲಿ ಬಂದಾಗ ಹೋಲ್ಡರ್ ವೇವ್ಸ್ ದ ರೈಟ್ ಟು ದ ಪ್ರೊಟೆಸ್ಟ್ ಆನ್ ಡಿಸಾನರ್. ಪ್ರೊಟೆಸ್ಟ್ ಆನ್ ಡಿಸಾನರ್ಸ್ ರೈಟ್ ನ ವೇವ್ಸ್ ಮಾಡ್ತಾನೆ. ಸೊ ದಿಸ್ ಆಕ್ಟ್ ಎನ್ಶೋರ್ the streamlined commercial transaction by providing the standardized rules for negotiable instruments. Negotiable instruments standardized rules na ಕೊಡ್ತಾರೆ, offering protection and clear legal remedies for parties involved. Parties involved ಆಗಿ clear legal remedies ಗಳು ಇರುತ್ತೆ ಇಲ್ಲಿ. The negotiable instrument 1881 governs the use of negotiable instruments like promissory notes, bill of exchange and check in India. Okay, this is about the Negotiable Instrument Act. Next, very important, Companies Act 2013. Companies Act in the 1956 ಇತ್ತು, ಇವಾಗ 2013. The Companies Act is a principal legislation governing the formation, regulation, ಮ್ಯಾನೇಜ್ಮೆಂಟ್ ಅಂಡ್ ಡಿಸ್ಕ್ಲೋಷನ್ ಆಫ್ ಎ ಕಂಪನೀಸ್ ಇನ್ ಇಂಡಿಯಾ. ಕಂಪನೀಸ್ಗಳ ಬಗ್ಗೆ ಮಾಹಿತಿ ಇದು ಯಾವ ರೀತಿ ಮಾಡಬೇಕು ಎಲ್ಲದನ್ನು ಕೂಡ ಇದು ತಿಳಿಸುತ್ತೆ. ಇಟ್ ರೀಪ್ಲೇಸ್ ದ ಕಂಪನೀಸ್ ಆಕ್ಟ್ ಆಫ್ 1956 ಇಂಟ್ರೊಡ್ಯೂಸಿಂಗ್ ದ ಮೇಜರ್ ರಿಫಾರ್ಮ್ಸ್ ಎನ್ಹಾನ್ಸ್ ದ ಕಾರ್ಪೊರೇಟ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್. ನೋಡಿ ಇದು ಇಂಪಾರ್ಟೆಂಟ್. ಎನ್ಹಾನ್ಸ್ ದ ಕಾರ್ಪೊರೇಟ್ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಎಲ್ಲದನ್ನು ಕೂಡ ಇದು ಮೇಜರ್ ರಿಫಾರ್ಮ್ಸ್ ನ ಮಾಡಿದ್ದಾರೆ ಕಂಪನೀಸ್ ಆಕ್ಟ್ 2013 ಅಲ್ಲಿ. ಓಕೆ, ಕೀ ಫೀಚರ್ಸ್ ಆಫ್ ಕಂಪನೀಸ್ ಆಕ್ಟ್ 2013. ಕೀ ಫೀಚರ್ಸ್ ಬಂದಾಗ ಕವರ್ಸ್ ಆಲ್ ಕಂಪನೀಸ್. ಆಲ್ ಕಂಪನೀಸ್ ನ ಕವರ್ ಮಾಡುತ್ತೆ ಇದು. ಸೊ ಅಪ್ಲೈಸ್ ಟು ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, ಒನ್ ಪರ್ಸನ್ OPC ಕಂಪನಿ, ಸೆಕ್ಷನ್ 8 ಕಂಪನೀಸ್ ದಟ್ ಇಸ್ ನಾನ್ ಪ್ರಾಫಿಟಬಲ್ ಚಾರಿಟಬಲ್ ಕಂಪನೀಸ್, ಓಕೆ, ಸಬ್ಸಿಡರೀಸ್ ಆಫ್ ಫಾರಿನ್ ಕಂಪನೀಸ್ ಅಂಡ್ ಮೋರ್ ಎಲ್ಲದನ್ನು ಕೂಡ ಕವರ್ ಮಾಡುತ್ತೆ. ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ ಇದೆ ಇಲ್ಲಿ. ಇಂಟ್ರೊಡ್ಯೂಸಸ್ ದ ಕಾನ್ಸೆಪ್ಟ್ ಸಚ್ ಆಸ್ ದ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್, ವುಮೆನ್ ಡೈರೆಕ್ಟರ್ಸ್ ಫಾರ್ ಸೆಲೆಕ್ಟ್ ಕಂಪನೀಸ್ ಅಂಡ್ ದ ರೊಟೇಷನ್ ಆಫ್ ಆಡಿಟರ್ಸ್ ಫಾರ್ ಅ ಬೆಟರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಇಲ್ಲಿ ಆಡಿಟರ್ಸ್ ರೊಟೇಷನ್ ಕೂಡ ಮಾಡಬಹುದು. ನೆಕ್ಸ್ಟ್ ಒನ್ ಪರ್ಸನ್ ಕಂಪನಿ OPC ಪರ್ಮಿಟ್ಸ್ ಅ ಸಿಂಗಲ್ ಪರ್ಸನ್ ಕಂಪನಿ ಮೇಕಿಂಗ್ ದ ಎಂಟರ್ಪ್ರೆನ್ಯೂರ್ಶಿಪ್ ಅಂಡ್ ಕಂಪ್ಲೈನ್ಸ್ ಈಸಿಯರ್. ಒಬ್ಬನೇ ಕಂಪನಿನ ಓಪನ್ ಮಾಡಬಹುದು. ನೆಕ್ಸ್ಟ್ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮ್ಯಾಂಡೇಟ್ಸ್ ದ ಸರ್ಟೈನ್ companies spend a minimum percentage of profit on social activities and the create the CSR policy and committee. ಅಲ್ಲಿ ಕಮಿಟೀಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ. ಇಲ್ಲಿ CSR ನ ಕಂಪಲ್ಸರಿ ಕೂಡ ಮಾಡಿದ್ದಾರೆ ಕಂಪನೀಸ್ ಗಳಿಗೆ. ನೆಕ್ಸ್ಟ್ ಡಿಜಿಟಲ್ ಕಂಪ್ಲೈನ್ಸ್ ಎನ್ಕರೇಜ್ ಡಿಜಿಟಲ್ ರೆಕಾರ್ಡ್ಸ್, ಇ ಗವರ್ನೆನ್ಸ್, ವರ್ಚುವಲ್ ಬೋರ್ಡ್ ಮೀಟಿಂಗ್ಸ್, ಇ ವೋಟಿಂಗ್ ಅಂಡ್ ರೆಡ್ಯೂಸ್ಡ್
ಮ್ಯಾನ್ಯುಯಲ್ ಪೇಪರ್ ವರ್ಕ್ ನ ಕಡಿಮೆ ಮಾಡಿ ಇಲ್ಲಿ ಡಿಜಿಟಲ್ ಎಲ್ಲದೂ ಕೂಡ ಡಿಜಿಟಲ್ ಕಂಪ್ಲೇಂಟ್ಸ್ ಮಾಡಿದ್ದಾರೆ. ಡಿಜಿಟಲ್ ರೆಕಾರ್ಡ್ಸ್, ಈ ಗವರ್ನೆನ್ಸ್ ಎಲ್ಲ ಡಿಜಿಟಲ್ ವರ್ಚುವಲ್ ಮೀಟಿಂಗ್ಸ್ ಗಳನ್ನ ಮಾಡಬಹುದು. ಶೇರ್ ಹೋಲ್ಡರ್ ಪ್ರೊಟೆಕ್ಷನ್ ಇದೆ ಇಲ್ಲಿ. ಸೊ ಪ್ರೊವೈಡ್ಸ್ ಫಾರ್ ಕ್ಲಾಸ್ ಆಕ್ಷನ್ ಸೂಟ್ ಟು ದ ಗ್ರೇಟರ್ ಪವರ್ಸ್ ಫಾರ್ ದ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗಳಿಗೆ ಇಲ್ಲಿ ಪವರ್ ಗಳನ್ನ ಕನ್ಸಿಡರೇಷನ್ ಮಾಡಿದ್ದಾರೆ. ನೆಕ್ಸ್ಟ್ NCLT ಅಂಡ್ NCLATs ಬರುತ್ತೆ ಇಲ್ಲಿ. ಸೆಟಪ್ ದ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಓಕೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂಡ್ ಅಪಿಲೇಟ್ ಟ್ರಿಬ್ಯುನಲ್. ಓಕೆ, NCLT ಅಂದ್ರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂಡ್ ನ್ಯಾಷನಲ್ ಕಂಪನಿ ಲಾ ಅಪಿಲೇಟ್ ಟ್ರಿಬ್ಯುನಲ್ ಇಲ್ಲಿ ಮಾಡಿದ್ದಾರೆ ಫಾರ್ ಕಾರ್ಪೊರೇಟ್ ದ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮಾಡಕ್ಕೆ. ನೆಕ್ಸ್ಟ್ ಸ್ಟ್ರಿಂಜೆಂಟ್ ಆಡಿಟ್ ರೂಲ್ಸ್ ಅಂತಂದ್ರೆ ರಿಕ್ವೆಸ್ಟ್ ಸ್ಟ್ರಿಕ್ಟ್ ಆಡಿಟ್ ಸ್ಟ್ಯಾಂಡರ್ಡ್ಸ್ ಬಂದಿದೆ. ಆಡಿಟ್ ಇಂಡಿಪೆಂಡೆನ್ಸ್ ಅಂಡ್ ದ ಸೀರಿಯಸ್ ಪೆನಾಲ್ಟೀಸ್ ಫಾರ್ ಮಿಸ್ಕಂಡಕ್ಟ್ ಏನಾದ್ರೆ ಸೀರಿಯಸ್ ಪೆನಾಲ್ಟೀಸ್ ನ ಕೂಡ ಮಾಡಿದ್ದಾರೆ. ಸ್ಟ್ರಕ್ಚರ್ ಬಂದಾಗ ಕಂಪನೀಸ್ ಆಕ್ಟ್ 2013 ದ ಆಕ್ಟ್ ಕಂಟೈನ್ಸ್ 470 ಸೆಕ್ಷನ್ಸ್ ಅಂಡ್ 7 ಶೆಡ್ಯೂಲ್ಸ್. ಇದು ಇಂಪಾರ್ಟೆಂಟ್. ಕವರಿಂಗ್ ದ ಎಂಟೈರ್ ಲೈಫ್ ಸೈಕಲ್ ಆಫ್ ಎ ಕಂಪನಿ ಫ್ರಮ್ ಇನ್ಕಾರ್ಪೊರೇಷನ್ ಟು ವೈಂಡಿಂಗ್ ಅಪ್ ಎಲ್ಲದೂ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಓಕೆ, ದ ಡೀಟೈಲ್ಡ್ ಪ್ರಾವಿಷನ್ಸ್ ಆನ್ ಮ್ಯಾನೇಜ್ಮೆಂಟ್, ಮರ್ಜರ್ಸ್, ಫೈನಾನ್ಷಿಯಲ್ ಡಿಸ್ಕ್ಲೋಸರ್, ಕಂಪ್ಲೈನ್ಸ್, ಡೈರೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಫ್ರಾಡ್ ಅಂಡ್ ಇನ್ಸೈಡರ್ ಟ್ರೇಡಿಂಗ್ ಎಲ್ಲದ್ರ ಡೀಟೇಲ್ ಪ್ರಾವಿಷನ್ಸ್ ನ ಕೊಟ್ಟಿದೆ. ಕಂಪನೀಸ್ ಆಕ್ಟ್ 2013 ಇಸ್ ಅ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಂಪನಿ ಲಾ, ಎನ್ಶೂರಿಂಗ್ ಎಥಿಕಲ್, ಟ್ರಾನ್ಸ್ಪರೆಂಟ್ ಅಂಡ್ ರೀಸನಬಲ್ ಕಾರ್ಪೊರೇಟ್ ಬಿಹೇವಿಯರ್ ಇನ್ ಎ ಮಾಡರ್ನ್ ಡಿಜಿಟಲಿ ಎನೇಬಲ್ಡ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಒಂದು ಮಾಡರ್ನ್ ಮತ್ತು ಡಿಜಿಟಲಿ ಎನೇಬಲ್ಡ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಕಂಪನಿ ಆಕ್ಟ್ 2013 ಅದು ಒಂದು ಬ್ಯಾಕ್ ಬೋನ್ ಆಗಿದೆ ಇಂಡಿಯನ್ ಕಂಪನಿ ಲಾಗೆ, ಎಥಿಕಲ್ ಆಗಿ ಮತ್ತೆ ಟ್ರಾನ್ಸ್ಪರೆನ್ಸ್ ಆಗಿ ಕಂಪನಿಗಳ ನಡೆಯಕ್ಕೆ. ನೆಕ್ಸ್ಟ್ ನೇಚರ್ ಅಂಡ್ ಕೈಂಡ್ಸ್ ಆಫ್ ಕಂಪನೀಸ್ ಬಂದಾಗ, ವಾಟ್ ಆರ್ ದ ಡಿಫರೆಂಟ್ ನೇಚರ್ ಅಂಡ್ ಕೈಂಡ್ಸ್ ಆಫ್ ಕಂಪನಿ? ಎ ಕಂಪನಿ ಇಸ್ ಅನ್ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ರಿಜಿಸ್ಟರ್ಡ್ ಅಂಡರ್ ದ ಕಂಪನಿ ಲಾ ಅಥವಾ ಕಂಪನಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ವಿಚ್ ಇಸ್ ಅ ಸಪರೇಟ್ ಲೀಗಲ್ ಐಡೆಂಟಿಟಿ ಫ್ರಮ್ ಇಟ್ಸ್ ಓನರ್, ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂಡ್ ಕಾಮನ್ ಸೀಲ್ ಇರುತ್ತೆ. ಅಂದ್ರೆ ಇದು ಯಾರೇ ಬದಲಾದ್ರೂ ಕಂಪನಿ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ತಗೊಂಡ್ರೆ ನಾರಾಯಣ ಮೂರ್ತಿ ಅವರು ಅವ್ರ ಪೊಸಿಷನ್ ಇಲ್ಲ ಅಂದ್ರೂ ಕೂಡ ಇನ್ಫೋಸಿಸ್ ಮುಂದುವರಿಯುತ್ತೆ ಅಂತ ಎಕ್ಸಾಂಪಲ್. ಓಕೆ, ಕಾಮನ್ ಸೀಲ್ ಅದು ಅದರ ಕೇಸ್ಗಳನ್ನ ಕಂಪನಿ ನೇಮಲ್ಲೇ ನಡೆಸಬಹುದು, ಅದನ್ನ ಕಾಮನ್ ಸೀಲ್ ಅಂತ ಹೇಳ್ತೀವಿ. ಓಕೆ, ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಮೇ ಚೇಂಜ್ ಬಟ್ ದ ಕಂಪನಿ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ. ಶೇರ್ ಹೋಲ್ಡರ್ ಬದಲಾದ್ರೂ ಕೂಡ ಮೆಂಬರ್ಗಳು ಬದಲಾದ್ರು ಕಂಪನಿ ಕಂಟಿನ್ಯೂ ಆಗುತ್ತೆ. ಸೊ ಕೈಂಡ್ಸ್ ಆಫ್ ಕಂಪನಿ ಆಸ್ ಪರ್ ದ ಕಂಪನೀಸ್ ಆಕ್ಟ್ 2013 ಪ್ರಕಾರ ಟೈಪ್ಸ್ ಆಫ್ ಕಂಪನೀಸ್ ಬಂದ್ರೆ ಪಬ್ಲಿಕ್ ಕಂಪನಿ ಮಿನಿಮಮ್ 7 ಮೆಂಬರ್ಸ್, ಶೇರ್ಸ್ ಫ್ರೀಲಿ ಟ್ರಾನ್ಸ್ಫರಬಲ್ ಇರುತ್ತೆ. ಪ್ರೈವೇಟ್ ಕಂಪನಿ ಮ್ಯಾಕ್ಸಿಮಮ್ 200 ಮೆಂಬರ್ಸ್, ಶೇರ್ಸ್ ನಾಟ್ ಫ್ರೀಲಿ ಟ್ರಾನ್ಸ್ಫರಬಲ್, ಇಲ್ಲಿ ಪ್ರೈವೇಟ್ ಪೀಪಲ್ ಇರ್ತಾರೆ. ನೆಕ್ಸ್ಟ್ 1 ಪರ್ಸನ್ ಕಂಪನಿ OPC, ಸಿಂಗಲ್ ಮೆಂಬರ್ ಕಂಪನಿ ಸೂಟೆಡ್ ಫಾರ್ ಸೋಲ್ ಎಂಟರ್ಪ್ರಿನರ್ಗೆ ಸೂಟಬಲ್ ಆಗುತ್ತೆ ಅದು. ಸೆಕ್ಷನ್ 8 ಕಂಪನಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಫಾರ್ ಚಾರಿಟಬಲ್ ಆಬ್ಜೆಕ್ಟಿವ್ಗೆ ಬರುತ್ತೆ. ನೆಕ್ಸ್ಟ್ ಗವರ್ನಮೆಂಟ್ ಕಂಪನಿ, ಫಾರಿನ್ ಕಂಪನಿ, ಸ್ಮಾಲ್ ಕಂಪನಿ, ಸಬ್ಸಿಡರಿ, ಹೋಲ್ಡಿಂಗ್, ಓಕೆ, ಡಾರ್ಮೆಂಟ್ ಅಂಡ್ ಲಿಮಿಟೆಡ್ ಕಂಪನೀಸ್ by shares are guarantee. So these are different types of company we can take as a kinds of company as per 2013 ಪ್ರಕಾರ ನಾವು ತಗೋಬಹುದು. ಓಕೆ, ಇಲ್ಲಿ ಟೈಪ್ಸ್ ಬಂದಾಗ ನೋಡಿ, ಮತ್ತೆ ಟೇಬಲ್ ರೆಪ್ರೆಸೆಂಟೇಷನ್ ಮಾಡಿದೀನಿ. ಇಲ್ಲಿ ಟೈಪ್ಸ್ ಬಂದಾಗ ಪಬ್ಲಿಕ್ ಕಂಪನಿ ಮಿನಿಮಮ್ 7 ಮೆಂಬರ್ಸ್, ಟ್ರಾನ್ಸ್ಫರ್ಬಿಲಿಟಿ ಫ್ರೀಲಿ ಅಲೋಡ್, ಪರ್ಪಸ್ ಜನರಲ್ ಬಿಸ್ನೆಸ್ಗೆ ಬರುತ್ತೆ. ಪ್ರೈವೇಟ್ ಕಂಪನಿ ಮಿನಿಮಮ್ ಟು ಮ್ಯಾಕ್ಸಿಮಮ್ 200, ರಿಸ್ಟ್ರಿಕ್ಟೆಡ್, ಟ್ರಾನ್ಸ್ಫರ್ಬಿಲಿಟಿ ರಿಸ್ಟ್ರಿಕ್ಟ್, ಶೇರ್ಸ್ ನ ಟ್ರಾನ್ಸ್ಫರ್ ಮಾಡೋ ಆಗಿಲ್ಲ, ಪ್ರೈವೇಟ್ ಬಿಸ್ನೆಸ್ಗೆ ಬರುತ್ತೆ. OPC 1 ಪರ್ಸನ್ ಕಂಪನಿ ಮಿನಿಮಮ್ ಮೆಂಬರ್ 1, ಟ್ರಾನ್ಸ್ಫರ್ಬಿಲಿಟಿ ನಾಟ್ ಅಲೋಡ್, ಸೋಲ್ ಓನರ್ಶಿಪ್ ಬರುತ್ತೆ. ಸೆಕ್ಷನ್ 8 ಕಂಪನಿ 2 or 7 ಮಿನಿಮಮ್ ಮೆಂಬರ್ಸ್, ಮತ್ತೆ ರಿಸ್ಟ್ರಿಕ್ಟೆಡ್ ಮತ್ತೆ ಚಾರಿಟಬಲ್ ಪರ್ಪಸ್ಗೆ ಇರುತ್ತೆ. ಓಕೆ, ಸ್ಟೆಪ್ಸ್ ಇನ್ ಕಂಪನಿ ಫಾರ್ಮೇಶನ್, ಕಂಪನಿನ ಫಾರ್ಮ್ ಮಾಡಕ್ಕೆ ಏನೇನು ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ? ಪ್ರಮೋಷನ್ ಸ್ಟೇಜ್ ಬರುತ್ತೆ ಇಲ್ಲಿ. ಆರ್ಗನೈಸ್ಡ್ ಪ್ರಮೋಟರ್ಸ್ ಕಾನ್ಸೆಪ್ಚುಲೈಸ್ ಅಂಡ್ ಎಕ್ಸಿಕ್ಯೂಟ್ ದ ಐಡಿಯಾ, ಸೆಕ್ಯೂರ್ ಕ್ಯಾಪಿಟಲ್ ಅಂಡ್ ಪ್ರಿಪೇರ್ ದ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆರ್ ಇನ್ಕಾರ್ಪೊರೇಷನ್ ಸ್ಟೇಜ್ ಬರುತ್ತೆ. ಸಬ್ಮಿಟ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ MOA ಆರ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ AOA ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ AOA. ಡೈರೆಕ್ಟರ್ಸ್ ಲಿಸ್ಟ್ ನ ಕೊಡಬೇಕು, ಕನ್ಸೆಂಟ್ಸ್ ಅಂಡ್ ರಿಜಿಸ್ಟರ್ಡ್ ಅಡ್ರೆಸ್, ಸ್ಟ್ಯಾಚ್ಯುಟರಿ ಡಿಕ್ಲರೇಷನ್ ಟು ರಿಜಿಸ್ಟ್ರಾರ್ ಆಫ್ ಅ ಕಂಪನಿ ROCಗೆ ಅದನ್ನ ಸಬ್ಮಿಟ್ ಮಾಡಿ, ಎಲ್ಲದನ್ನು ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಆನ್ ಅಪ್ರೂವಲ್, ಅದರಿಂದ ಅಪ್ರೂವಲ್ ತಗೊಂಡು ಎಲ್ಲದಕ್ಕೂ ಕೂಡ ರಿಸೀವ್ಡ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಪಡ್ಕೋತಾರೆ. ಅಂಡ್ ಕಂಪನಿ ಐಡೆಂಟಿಫಿಕೇಶನ್ ನಂಬರ್, ಸಿನ್ ಅಂತ ಕರಿತೀವಿ. ಕಂಪನಿ ಐಡೆಂಟಿಫಿಕೇಶನ್ ನಂಬರ್, ಪ್ರತಿ ಕಂಪನಿಗೂ ಒಂದು ಸಿನ್ ನಂಬರ್ ಇರುತ್ತೆ, ಅದರಿಂದ ನಾವು ಕಂಪನಿನ ಐಡೆಂಟಿಫೈ ಮಾಡಬಹುದು. ಓಕೆ, ಅದನ್ನ ಅವರು ಪಡ್ಕೋತಾರೆ, ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಮತ್ತೆ ಸಿನ್ ನಂಬರ್ನ. ನೆಕ್ಸ್ಟ್ ಅದೆಲ್ಲದನ್ನು ತಗೊಂಡ್ಮೇಲೆ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಕಮೆನ್ಸ್ ಮಾಡ್ತಾರೆ. ರಿಕ್ವೈರ್ಡ್ ಎಸ್ಪೆಷಲಿ ಫಾರ್ ಪಬ್ಲಿಕ್ ಕಂಪನಿ ಓನ್ಲಿ ಆಫ್ಟರ್ obtaining the certificate of commencement of business. ಪ್ರೈವೇಟ್ ಕಂಪನಿ ಕ್ಯಾನ್ ಸ್ಟಾರ್ಟ್ ಆಫ್ಟರ್ ಇನ್ಕಾರ್ಪೊರೇಷನ್ ಆಫ್ಟರ್ ಸ್ಟಾರ್ಟ್ ಮಾಡ್ಬೋದು. ಬಟ್ ಇವರು ಪಬ್ಲಿಕ್ ಕಂಪನಿ ಅವ್ರು ರಿಸೀವ್ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಅವರು ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ಲೈಸೆನ್ಸ್, ಬ್ಯಾಂಕ್ ಅಕೌಂಟ್ ಮತ್ತು ಲೈಸೆನ್ಸ್ ಕೂಡ ಪಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಫಾರ್ GST ಗೆ ರಿಜಿಸ್ಟರ್ ಮಾಡೋದು, MSME ಇದ್ರೆ MSME ರಿಜಿಸ್ಟರ್ ಮಾಡೋದು, ಅಂಡ್ ಅಕ್ವೈರ್ ದ ಮ್ಯಾಂಡೇಟರಿ ಲೈಸೆನ್ಸಸ್ ಆಸ್ ರಿಕ್ವೈರ್ಡ್ ಫಾರ್ ದ ಬಿಸ್ನೆಸ್ಗೆ ಏನೇನು ಲೈಸೆನ್ಸ್ ಬೇಕದನ್ನ ಪಡ್ಕೋಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಮ್ಯಾನೇಜ್ಮೆಂಟ್
ಮೀಟಿಂಗ್ಸ್ ಅಂಡ್ ವೈಂಡಿಂಗ್ ಅಪ್ ಆಫ್ ಎ ಜಾಯಿಂಟ್ ಸ್ಟಾಕ್ ಕಂಪನಿ. ವೈಂಡಿಂಗ್ ಅಪ್ ಮಾಡೋದು ಹೆಂಗೆ, ಮೀಟಿಂಗ್ಸ್ ಯಾವ ರೀತಿ ಅಂತ. ಮ್ಯಾನೇಜ್ಮೆಂಟ್ ಮ್ಯಾನೇಜ್ಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲೆಕ್ಟೆಡ್ ಬೈ ದ ಶೇರ್ ಹೋಲ್ಡರ್ ಎಲೆಕ್ಟ್ ಮಾಡ್ತಾರೆ ಅವ್ರನ್ನ. ರೆಸ್ಪಾನ್ಸಿಬಲ್ ಫಾರ್ ಡಿಸಿಷನ್ ಮೇಕಿಂಗ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಅಂಡ್ ಸ್ಟ್ಯಾಚ್ಯುಟರಿ ಕಂಪ್ಲೇಂಟ್ಸ್ಗೆ ಅವರು ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಆಫೀಸರ್ಸ್ ಮಸ್ಟ್ ಮೇಂಟೈನ್ ಮಿನಿಟ್ಸ್ ಬುಕ್, ರಿಜಿಸ್ಟರ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಮೀಟಿಂಗ್, ಜನರಲ್ ಮೀಟಿಂಗ್ ಬರುತ್ತೆ. ಆನ್ಯುವಲ್ ಜನರಲ್ ಮೀಟಿಂಗ್ ಎಜಿಎಂ ಫಾರ್ ಶೇರ್ ಹೋಲ್ಡರ್ಸ್ ಡಿಸಿಷನ್ ಅಂಡ್ ಇಜಿಎಂ ಎಕ್ಸ್ಟ್ರಾರ್ಡಿನರಿ ಜನರಲ್ ಮೀಟಿಂಗ್ ಫಾರ್ ಅರ್ಜೆಂಟ್ ಮ್ಯಾಟರ್ಸ್ಗಳಿಗೆ. ನೆಕ್ಸ್ಟ್ ಬೋರ್ಡ್ ಮೀಟಿಂಗ್, ರೆಗ್ಯುಲರ್ ಮೀಟಿಂಗ್ಸ್ ಫಾರ್ ಡೈರೆಕ್ಟರ್ಸ್ ಅಂಡ್ ಮ್ಯಾಂಡೇಟೆಡ್ ಬೈ ಲಾ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಕೋರಮ್ ಅಂಡ್ ಮಿನಿಟ್ಸ್ ಬರುತ್ತೆ. ಲೀಗಲ್ ರಿಕ್ವೈರ್ಮೆಂಟ್ಸ್ ಫಾರ್ ಮಿನಿಮಮ್ ಅಟೆಂಡೆನ್ಸ್ ಅಂಡ್ ರೆಕಾರ್ಡಿಂಗ್ ಇರುತ್ತೆ. ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಏನಾದ್ರು ಒಂದು ಡಿಸಿಷನ್ ತಗೋಬೇಕಾದ್ರೆ ಅವರು ಬರಬೇಕಾಗುತ್ತೆ. ಅದನ್ನ ನಾವು ಕೋರಮ್ ಅಂತ ಕರಿತೀವಿ. ಮತ್ತೆ ಮೀಟಿಂಗ್ಸ್ ಮಿನಿಟ್ಸ್ ನ ಇಡಬೇಕಾಗುತ್ತೆ. ನೆಕ್ಸ್ಟ್ ವೈಂಡಿಂಗ್ ಅಪ್ ಆರ್ ಲಿಕ್ವಿಡೇಷನ್ ಆಫ್ ಕಂಪನಿ ಬಂದಾಗ, ಇಟ್ ಮೀನ್ಸ್ ಎಂಡಿಂಗ್ ದ ಲೀಗಲ್ ಎಕ್ಸಿಸ್ಟೆನ್ಸ್ ಆಫ್ ಎ ಕಂಪನಿ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ದ ಅಸೆಟ್ ಆಫ್ಟರ್ ಡೆಟ್ಸ್ ಆರ್ ಪೇಡ್. ಸೊ ಕಂಪನಿನ ಕ್ಲೋಸ್ ಮಾಡೋಂಥದ್ದು ಮತ್ತೆ ಅದರ ಅಸೆಟ್ಗಳನ್ನಿದೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು, ಯಾರು ಅದಕ್ಕೆ ಮೆಂಬರ್ ಶೇರ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ, ಮತ್ತೆ ಅದು ಡೆಟ್ಸ್ ನ ಪೇ ಮಾಡಿದ್ಮೇಲೆ. ನೆಕ್ಸ್ಟ್ ಮೋಡ್ಸ್ ಬಂದಾಗ, ವಾಲಂಟರಿ ಬೈ ದ ಕಂಪನಿ ಚಾಯ್ಸ್, ವಾಲಂಟರಿ ಆಗಿ ಅವರೇ ವೈಂಡಿಂಗ್ ಅಪ್ ಮಾಡ್ಬೋದು. ಕಂಪಲ್ಸರಿ ಕೋರ್ಟ್ ಆರ್ಡರ್ ಇಂದ ವೈಂಡಿಂಗ್ ಅಪ್ ಮಾಡ್ಬೋದು, ಆರ್ ಅಂಡರ್ ದ ಟ್ರಿಬ್ಯುನಲ್ ಸೂಪರ್ವಿಷನ್ ಇಂದ ವೈಂಡ್ ಅಪ್ ಮಾಡ್ಬೋದು. ನೆಕ್ಸ್ಟ್ ಪ್ರೋಸೆಸ್, ರೆಸಲ್ಯೂಷನ್ ಬೈ ದ ಬೋರ್ಡ್ ರೆಸಲ್ಯೂಷನ್ ಪಾಸ್ ಮಾಡ್ಬೇಕಾದ್ರೆ ಶೇರ್ ಹೋಲ್ಡರ್ಸ್ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಆಫ್ ಲಿಕ್ವಿಡೇಟರ್ನ ಅಪಾಯಿಂಟ್ ಮಾಡ್ತಾರೆ ಅಲ್ಲಿ ವೈಂಡಿಂಗ್ ಅಪ್ ಮಾಡಕ್ಕೆ. ಅಸೆಟ್ ರಿಯಲೈಸೇಷನ್ ಆಗುತ್ತೆ, ರಿವ್ಯಾಲ್ಯೂಯೇಷನ್ ಮಾಡ್ತಾರೆ ಅಸೆಟ್ ನ. ಡೆಟ್ ಪೇಮೆಂಟ್ ಆಗುತ್ತೆ. ಸರ್ಪ್ಲಸ್ ಡಿಸ್ಟ್ರಿಬ್ಯೂಷನ್ ಟು ಶೇರ್ ಹೋಲ್ಡರ್ಸ್ಗೆ, ಉಳಿದಿದ್ದಂತ ಅಮೌಂಟ್ ಡೆಟ್ನೆಲ್ಲ ಕೊಟ್ಟ ಮೇಲೆ ಉಳಿದಿದ್ದಂತ ಅಮೌಂಟ್ ಸರ್ಪ್ಲಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅಂಡ್ ಅಪ್ಲಿಕೇಶನ್ ಫಾರ್ ಡೆಸಲ್ಯೂಷನ್ಗೆ ಅಪ್ಲಿಕೇಶನ್ ಆಗುತ್ತೆ. ನೆಕ್ಸ್ಟ್ ಲೀಗಲ್ ಡ್ಯೂಟೀಸ್ ಇನ್ಕ್ಲೂಡ್ ಕ್ರೆಡಿಟಾರ್ ಸ್ಯಾಟಿಸ್ಫ್ಯಾಕ್ಷನ್, ಎಂಪ್ಲಾಯಿ ಡ್ಯೂಸ್ ಅಂಡ್ ಕಂಪ್ಲೇಂಟ್ಸ್ ಡ್ಯೂರಿಂಗ್ ದ ಕ್ಲೋಸರ್. ಎಲ್ಲ ಲೀಗಲ್ ಡ್ಯೂಟೀಸ್ಗಳನ್ನ ಅವರು ಫುಲ್ಫಿಲ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಇಷ್ಟು ಪಾರ್ಟ್ 1 ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ನ ಇನ್ಫಾರ್ಮೇಶನ್. ಪಾರ್ಟ್ 2 ಅಲ್ಲಿ ಫರ್ದರ್ ಇನ್ಫಾರ್ಮೇಶನ್ ನಾನು ಕವರ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಯಾರ್ಯಾರು UGC ನೆಟ್ ಮತ್ತೆ KSET ಕಾಮರ್ಸ್ ಅಲ್ಲಿ ಓದ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಅನುಕೂಲ ಆಗಲಿ. ಯಾರು ನಮ್ಮ ಚಾನಲ್ನ ವಾಯ್ಸ್ ಆಫ್ ಕಾಮರ್ಸ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.